ಮೆಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಬೀದಿ ದಡ ಸೇರಿಸುವ ಬಂಡಿ. ಮಂಗಳದ ವಾದನದ ಜೊತೆಗೆ ಅತ್ಯಂತ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಘನಸವೆತ್ತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೇರವಾಗಿ ನಾಡದೇವಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣದ ಜಾಗಕ್ಕೆ ತೆರಳುತ್ತಾ ಇದ್ದಾರೆ. ಎಲ್ಲರೂ ಒಟ್ಟೊಟ್ಟಾಗಿ ಸೇರಿ ಸಂಭ್ರಮಿಸ್ತಾ ಇದ್ದಾರೆ. ಬಾಣಿನ ಬೆನ್ನು ಹಕ್ಕಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನಮ್ಮ ಜನ್ಮ ಬರಬೇಕಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾವಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯಲ್ಲಿ ಕಾಣಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಓಡಿಸುವ ಬಂಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತು ಅವರ ತಂಡದವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ. ಹಾಗೆ ಇಂದು ಐತಿಹಾಸಿಕ ಕ್ಷಣ, ನಾಡದೇವಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಉಳಿದ ಮಂತ್ರಿಗಳೆಲ್ಲ ಆಗಮಿಸಿದ್ದಾರೆ, ಅತಿಥಿ ಅಭ್ಯಾಗತರು ಗಣ್ಯರೆಲ್ಲ ಆಗಮಿಸಿದ್ದಾರೆ. ಅನಾವರಣದತ್ತ ನಡೀತಾ ಇದ್ದಾರೆ. ಎಲ್ಲರೂ ನಿಮ್ಮ ದೃಷ್ಟಿಯನ್ನ ಬಲಭಾಗಕ್ಕೆ ನೋಡೋದಾದ್ರೆ ಬಹಳ ಸುಂದರವಾಗಿ ಸಜ್ಜಾಗಿರುವಂತಹ ತಾಯಿ ಭುವನೇಶ್ವರಿಯ ಪ್ರತಿಮೆ ಕಂಗೊಳಿಸ್ತಾ ಇದೆ ವಿಧಾನಸೌಧದ ಆವರಣದಲ್ಲಿ. ಈ ಪ್ರತಿಮೆಯ ಒಟ್ಟು ವೆಚ್ಚ 21 ಕೋಟಿ ರೂಪಾಯಿಗಳಾಗಿರುತ್ತೆ. ಹಾಗೆ ಕಂಚಿನ ಪ್ರತಿಮೆ ಇದಾಗಿರುತ್ತೆ. ಲೋಕೋಪಯೋಗಿ ಇಲಾಖೆ ಅನುಷ್ಠಾನ ಮಾಡಿರುವಂತಹ ಈ ಪ್ರತಿಮೆಯ ಅನಾವರಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ. ಕೊಂಬು, ಕಹಳೆ, ನಮ್ಮ ನಾಡಿನ ಜಾನಪದ ನೃತ್ಯ, ಗಾಯನ ಎಲ್ಲವುದರ ಜೊತೆಗೆ ವಿಜೃಂಭಣೆಯಿಂದ ತಾಯಿ ಭುವನೇಶ್ವರಿಯ ಪ್ರತಿಮೆಯ ಅನಾವರಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ಉಳಿದ ಮಂತ್ರಿಗಳು ನೆರವೇರಿಸಲಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿರುವ ಪ್ರತಿಯೊಬ್ಬರೂ ನಾವು ಬಹಳ ಪುಣ್ಯವಂತರು ಅಂತ ಹೇಳಬೇಕು. ಎಷ್ಟು ವರ್ಷಗಳಿಗೆ, 1000 ವರ್ಷವಾದರೂ ಇದು ಹೀಗೆ ಇರುತ್ತೆ. ನಮ್ಮ ಅಸ್ತಿತ್ವ, ನಮ್ಮ ತಾಯಿ ಭುವನೇಶ್ವರಿ, ನಾಡ ದೇವತೆ ಭುವನೇಶ್ವರಿಯನ್ನ ಆರಾಧಿಸೋಣ, ಮನದಲ್ಲಿ ಇಟ್ಟು ಪ್ರಾರ್ಥಿಸೋಣ. ಪೂಜಾ ಪ್ರಕಾರಗಳು ನೆರವೇರ್ತಾ ಇದೆ. ಭುವನೇಶ್ವರಿಯ ಪ್ರತಿಮೆಯ ಎತ್ತರ 25 ಅಡಿಗಳು. ನಮ್ಮ ರಾಜ್ಯದ ಏಕೀಕರಣದಲ್ಲಿ ತಾಯಿ ಭುವನೇಶ್ವರಿಯ ಪಾತ್ರ ಅಪಾರವಾದದ್ದು. ಪ್ರತಿಯೊಬ್ಬರು ಯಾವುದೇ ಪ್ರದೇಶದಿಂದಾದರೂ ತಾಯಿ ಭುವನೇಶ್ವರಿ ಎಂದ ಕೂಡಲೇ ನಮ್ಮ ಮನದಲ್ಲಿ ಏನೋ ಒಂದು ಭಾವನೆ, ಏನೋ ಒಂದು ಭಕ್ತಿ ಭಾವ, ಏಕತೆಯ ಭಾವ ಮೂಡತ್ತೆ ಅಂದರೆ ತಪ್ಪಾಗಲ್ಲ. ಹೇಗೆ ತಿರಂಗವನ್ನು ನೋಡಿದರೆ ಪ್ರತಿಯೊಬ್ಬ ಭಾರತೀಯರ ಮನ ತುಂಬೊತ್ತೋ ಅದೇ ರೀತಿ ಕೆಂಪು ಮತ್ತು ಹಳದಿ ಬಣ್ಣವನ್ನು ನೋಡಿದಾಗ ಪ್ರತಿಯೊಬ್ಬರ ಕನ್ನಡಿಗರ ಮನದಲ್ಲಿ ಒಂದು ಹೇಳಲಾಗದ ಭಾವ ಬರುತ್ತೆ ಅಂದರೆ ತಪ್ಪಾಗಲ್ಲ. ನಿಜನ? ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಮಾತನ್ನ ನೀವು ಹೇಳಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು
ಉಪಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ತಾಯಿ ಭುವನೇಶ್ವರಿಗೆ. ಪ್ರತಿಮೆಯ ಹೆಚ್ಚು ಮಾಹಿತಿಯನ್ನ ನೀಡೋದಾದ್ರೆ, ಭುವನೇಶ್ವರಿ ಪ್ರತಿಮೆಯ ಎತ್ತರ 25 ಅಡಿಗಳು, ಹಾಗೆ ಕರ್ನಾಟಕದ ಪ್ರತಿಮೆಯ ಎತ್ತರ 30 ಅಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ದೃಶ್ಯಾವಳಿಯನ್ನ ನಾವು ನೋಡಬಹುದು. 6 ತಿಂಗಳ ಕಾಲ ಸತತವಾಗಿ ನಡೆದಂತಹ ಕಾರ್ಯ ಇದಾಗಿರುತ್ತೆ. ಈ ಸುಂದರ ಭಕ್ತಿಭಾವ ತರುವಂತಹ, ಏಕತೆಯನ್ನ ಮೂಡಿಸುವಂತಹ ತಾಯಿ ಭುವನೇಶ್ವರಿಯ ಪ್ರತಿಮೆ ನೀವು ಪ್ರತಿಯೊಬ್ಬರು ನೋಡಬಹುದು. ಅನಾವರಣಗೊಳ್ತಾ ಇದೆ. ಜೋರಾದ ಚಪ್ಪಾಳೆ ಬರಲಿ. ಕರತಾಳದಿಂದ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣ. ಇದೊಂದು ಐತಿಹಾಸಿಕ ಕ್ಷಣ. ನಾಡದೇವಿ ಭುವನೇಶ್ವರಿ ನಮ್ಮನ್ನೆಲ್ಲ ಒಂದು ಮಾಡಿರುವಂತಹ ತಾಯಿ, ನಾಡು ನುಡಿ ಸಾಹಿತ್ಯ ಸಂಗೀತ ಎಲ್ಲಕ್ಕೂ ಸಾಕ್ಷಿಯಾಗಿರುವಂತಹ ನಾವೆಲ್ಲರೂ ತಾಯಿ ಭುವನೇಶ್ವರಿಯನ್ನ ಪ್ರಾರ್ಥಿಸೋಣ, ಸ್ಮರಿಸೋಣ. ಪ್ರತಿಯೊಬ್ಬರ ಧಮನಿಯಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಇರುವಂತಹ ಒಲವು, ಹೆಮ್ಮೆ, ಗೌರವ ನಿರಂತರವಾಗಿ ನೆಲೆಯಲಿ. ಈಗಷ್ಟೇ ಅನಾವರಣವಾಗ್ತಾ ಇದೆ ಕಂಚಿನ ಪ್ರತಿಮೆಯ ತಾಯಿ ಭುವನೇಶ್ವರಿಯ ಪ್ರತಿಮೆ. ಜೋರಾದ ಚಪ್ಪಾಳೆ ಬರಬೇಕು. ಇದೊಂದು ಐತಿಹಾಸಿಕ ಕ್ಷಣ, ಖಂಡಿತವಾಗಿಯೂ ಹೌದು. ಬರ್ಲಿ, ಜೋರಾದ ಚಪ್ಪಾಳೆ ಬರ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿ ಭುವನೇಶ್ವರಿಯ ಮುಖ ದರ್ಶನ ನಮ್ಮೆಲ್ಲರಿಗೂ ಆಗತ್ತೆ. ವಿಜೃಂಭಣೆಯಿಂದ, ಸಂಭ್ರಮದಿಂದ, ನವೋಲ್ಲಾಸದಿಂದ ನಾವೆಲ್ಲರೂ ತಾಯಿ ಭುವನೇಶ್ವರಿಯ ಈ ಪ್ರತಿಮೆಯ ಅನಾವರಣವನ್ನ ಸಂಭ್ರಮಿಸೋಣ. ಪ್ರತಿಯೊಬ್ಬರ ಮೈ ಜುಮ್ ಅನ್ನುವಂತಹ ದೃಶ್ಯ ಇದು. ಖಂಡಿತವಾಗಿಯೂ 25 ಅಡಿ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣ ಈಗಷ್ಟೇ ನಡೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು. ಹಾಗೆ ಕರ್ನಾಟಕ ಪ್ರತಿಮೆ, ಕಂಚಿನ ಪ್ರತಿಮೆಯ ಎತ್ತರ 30 ಅಡಿ, ಒಟ್ಟು ಕಲ್ಲಿನ ಪೀಠ ಒಳಗೊಂಡಂತೆ ಎತ್ತರ 43 ಅಡಿಗಳ ಈ ಪ್ರತಿಮೆಯ ಅನಾವರಣ ಈಗಷ್ಟೇ ನೆರವೇರಿಸಿದ್ದಾರೆ ಗೌರವಾನ್ವಿತ ಅತಿಥಿಗಳು. ಇವತ್ತು ನಮ್ಮ ಜೊತೆಯಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು, ಹಾಗೆ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್, ಸನ್ಮಾನ್ಯ ಸಭಾಧ್ಯಕ್ಷರು ಶ್ರೀ ಯುಟಿ ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶ್ರೀ ಶಿವರಾಜ್ ಎಸ್ ತಂಗಡಿಗೆಯವರು. ಎಲ್ಲರೂ ಈ ದೃಶ್ಯವನ್ನ ಕಣ್ತುಂಬುವಂತೆ ನೋಡೋಣ. ಕಂಚಿನ ಪ್ರತಿಮೆಯ ಅನಾವರಣ, ಶ್ರೀ ಭುವನೇಶ್ವರಿ ನಾಡದೇವಿ ಭುವನೇಶ್ವರಿ ತಾಯಿಯ ಈ ಪ್ರತಿಮೆ. ನಾನೀಗಾಗಲೇ ಹೇಳಿದಂತೆ 21 ಕೋಟಿಗಳ ವೆಚ್ಚದಲ್ಲಿ ಮಾಡಿದಂತಹ ಈ ಪ್ರತಿಷ್ಠಾನ, ಅನುಷ್ಠಾನ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಹಾಗೆ ಈ ಪ್ರತಿಮೆಯನ್ನ ಮಾಡಿದಂತಹರು ಗೊಂಬೆ ಮನೆ ಶ್ರೀಧರ್ ಮೂರ್ತಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಬಹಳ ಸುಂದರವಾಗಿದೆ, ನೋಡಿದರೆ ಭಕ್ತಿ ಭಾವ ಉಕ್ಕಿ ಹರಿಯುವಂತಿದೆ. ಹಾಗೆ ಇದರ ಸಿವಿಲ್ ವರ್ಕ್ನ ನೋಡಿಕೊಂಡವರು ಶ್ರೀ ಶಿವರಾಜ್ ಮತ್ತು ಕೋ, ಬೆಂಗಳೂರು. ಈ ಪ್ರತಿಮೆಯ ಲೋಹದ ತೂಕ 31 ಟನ್ನಷ್ಟಿದೆ. ಲೋಹದ ತೂಕ 31 ಟನ್. ಹಾಗೆ ಭುವನೇಶ್ವರಿ ಪ್ರತಿಮೆ ಆವರಣದ ವಿಸ್ತಾರ 4500 ಚದುರ ಮೀಟರ್ ಇದೆ. ವಿಧಾನಸೌಧದ ಆವರಣದಲ್ಲಿ ಈ ಪ್ರತಿಮೆಯ ಉದ್ಘಾಟನೆ ಅನಾವರಣದಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ, ಕನ್ನಡಿಗರಿಗೆ, ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಪೋಷಕರಿಗೆ, ತನು ಮನದಲ್ಲಿ ಕನ್ನಡವನ್ನ ಎತ್ತಿ ಮೆರೆಸುತ್ತಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಆತ್ಮೀಯವಾದ ಸ್ವಾಗತ.
ಅತಿಥಿ ಅಭ್ಯಾಗತರನ್ನ ಸಂಭ್ರಮದಿಂದ ಬರಮಾಡ್ಕೊಳ್ಳೋದು ನಮ್ಮ ವಾಡಿಕೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಗೌರವಾನ್ವಿತರೆಲ್ಲರೂ ನಮ್ಮ ಕನ್ನಡದ ಜಾನಪದ ಶೈಲಿಯ ಕೊಂಬು ಕಹಳೆಯ ಮೂಲಕ ಸ್ವಾಗತವನ್ನು ಸ್ವೀಕರಿಸಿ ವೇದಿಕೆಯರಿಗೆ ಆಗಮಿಸ್ತಾ ಇದ್ದಾರೆ. ಈ ಕ್ಷಣ ಪ್ರತಿಯೊಬ್ಬರ ಜೀವನದಲ್ಲೂ ಚಿರ ನೆನಪಾಗಿ ಉಳಿಯುವಂತಹ ಕ್ಷಣ. ಇವತ್ತು ನಮ್ಮ ಜೊತೆಗೆ ಆಗಮಿಸಿರುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರೋಣ. ನಮ್ಮ ಜೊತೆ ಇದ್ದಾರೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು, ಹಾಗೆ ಸನ್ಮಾನ್ಯ ಸಭಾಧ್ಯಕ್ಷರು ಶ್ರೀ ಯು ಟಿ ಖಾದರ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶ್ರೀ ಶಿವರಾಜ್ ಎಸ್ ತಂಗಡಗಿ ಅವರು, ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಶ್ರೀ ರಿಜ್ವಾನ್ ಅರ್ಷದ್ ಅವರು, ಮಾನ್ಯ ಶಾಸಕರು ನಮ್ಮ ಜೊತೆಯಾಗಿದ್ದಾರೆ. ಹಾಗೆ ಶ್ರೀ ರಾಮಲಿಂಗಾರೆಡ್ಡಿ ಅವರು, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ನಮ್ಮ ಜೊತೆಯಾಗಿದ್ದಾರೆ. ವೇದಿಕೆ ಮೇಲೆ ಆಗಮಿಸ್ತಾ ಇರುವ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕವಾದ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಸ್ವಾಗತ. ಕುವೆಂಪು ಅವರ ಸಾಲುಗಳು ನೆನಪಾಗತ್ತೆ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮನಮೈ ಮರೆಯುವುದು. ಕನ್ನಡ ಕನ್ನಡ ಹಾ ಸವಿಗನ್ನಡ, ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರಿಯುವನು, ಕನ್ನಡದಲ್ಲಿಯೇ ಭಿನ್ನಹ ಗೈದೊಡೆ, ಹರಿ ವರಗಳ ಮಳೆ ಸುರಿಸುವನು, ಹರ ಮುರಿಯದೆ ತಾ ಪೊರೆಯುವನು. ಬಾಳುವುದೇತಕ್ಕೆ ನುಡಿಯಲೆ ಜೀವ, ಸಿರಿಗನ್ನಡದಲ್ಲಿ ಕವಿತೆಯ ಹಾಡೆ, ಸಿರಿಗನ್ನಡ ದೇಳಿಗೆಯನ್ನು ನೋಡೆ, ಕನ್ನಡ ತಾಯಿಯ ಸೇವೆಯ ಮಾಡೆ. ಪ್ರತಿಯೊಬ್ಬರೂ ಕನ್ನಡ ತಾಯಿಯ ಸೇವೆಯನ್ನ ಮಾಡೋಣ. ಈ ಕ್ಷಣ ನಮ್ಮ ತನು ಮನಗಳೆಲ್ಲ ಕನ್ನಡ ನಾಡು ನುಡಿ ಸಂಸ್ಕೃತಿಯೊಂದಿಗೆ ತುಂಬಿದೆ. ಈ ಕ್ಷಣವನ್ನು ಸಂಭ್ರಮಿಸೋಣ. ಹಾಗೆ 2 ದಿನಗಳ ಹಿಂದೆಯಷ್ಟೇ ಪದ್ಮ ಪ್ರಶಸ್ತಿಗಳ ಘೋಷಣೆಯಾಗಿದೆ. 9 ಕನ್ನಡಿಗರಿಗೆ ಈ ಪುರಸ್ಕಾರ ಲಭಿಸಿದೆ. ಇದೊಂದು ಬಹಳ ಹೆಮ್ಮೆಯ ವಿಷಯ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕನ್ನಡಿಗರ ಸೇವೆಯನ್ನ ಆರಾಧಿಸೋಣ, ಹಾಗೆ ಸಂಭ್ರಮಿಸೋಣ. ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ತಾಯಿ ಭುವನೇಶ್ವರಿ, ನಾಡದೇವತೆ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆದರದ ಪ್ರೀತಿಯ ಹೃತ್ಪೂರ್ವಕವಾದ ಸ್ವಾಗತ. ಖಂಡಿತ ಬರಲಿ, ಜೋರಾದ ಚಪ್ಪಾಳೆ ಕರತಾಳದೊಂದಿಗೆ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸೋಣ ವೇದಿಕೆ ಮೇಲೆ. ಪ್ರಾರಂಭಿಕವಾಗಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಲ್ಲರೂ ನಾಡಗೀತೆಗಾಗಿ ಎದ್ದು ನಿಲ್ಲಬೇಕಾಗಿ ಕೋರಿಕೆ. ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತು ತಂಡದವರಿಂದ ನಾಡಗೀತೆ. जय भारत जननीय तनुजाते, जय हे कर्नाटक माते, जय सुंदर नदी वनगण नाडे, जय हे रस ऋषिगण बीडे. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ. ಶಂಕರನ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ,
ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಣ ನಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಜೈ ಭುವನೇಶ್ವರಿ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಶಮಿತಾ ಮತ್ತು ತಂಡದವರಿಗೆ. ಅತಿಥಿ ಅಭ್ಯಾಗತರನ್ನು ಸಂಭ್ರಮದಿಂದ ಸ್ವಾಗತಿಸುವುದು ನಮ್ಮ ವಾಡಿಕೆ ಅಂತ ಹೇಳಿದ್ದೆ. ಈಗ ಡಾಕ್ಟರ್ ಎನ್ ಮಂಜುಳಾ, ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇವತ್ತು ನಾಡದೇವಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಆ ತಾಯಿ ನಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ ಅಂತ ಕೂಡ ಕೋರ್ಕೊಳ್ಳೋಕೆ ಇಷ್ಟಪಡ್ತೇನೆ. ಕರ್ನಾಟಕ ಅಂತ ನಮ್ಮ ರಾಜ್ಯಕ್ಕೆ ಹೆಸರು ಬಂದು 50 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಆಶಯದಂತೆ ನಾವು ಕರ್ನಾಟಕ ಸಂಭ್ರಮ ಅಂತ ಹೇಳಿ ಒಂದು ವರ್ಷ ಪೂರ್ತಿ ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೀವಿ. ತಮ್ಗೆಲ್ಲರಿಗೂ ಗೊತ್ತಿದೆ, ರಾಜ್ಯೋತ್ಸವ ದಿನದಂದು ಸಮಾರೋಪವನ್ನು ಕೂಡ ನಾವು ಮಾಡಿದ್ದೀವಿ. ಅದೇ ಒಂದು ಸಂದರ್ಭದಲ್ಲಿ ನಾವು ನಾಡದೇವತೆಯ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರದೊಂದಿಗೆ ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ಈ ಒಂದು ಪ್ರತಿಮೆಯ ಒಂದು ಶಂಕುಸ್ಥಾಪನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಇಲಾಖಾ ಸಚಿವರು ಎಲ್ಲ ಗಣ್ಯರು ಸೇರಿ ಕೈಗೊಂಡಿದ್ರು. ಸುಮಾರು 6 ತಿಂಗಳಲ್ಲಿ ಈ ಒಂದು ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಇವತ್ತು ನಾವೆಲ್ಲ ಭಾಗಿಗಳಾಗ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಈ ಒಂದು ಸಂದರ್ಭದಲ್ಲಿ ನಾನು ಕರ್ನಾಟಕ ಸಂಭ್ರಮದ ವತಿಯಲ್ಲಿ ಅಥವಾ ಕರ್ನಾಟಕ ಸಂಭ್ರಮ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಲಾಖೆಯಿಂದ. ಈ ಒಂದು ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಉದಾಹರಣೆಗೆ ಹೇಳೋದಾದ್ರೆ, ಮೊಟ್ಟ ಮೊದಲೇದಾಗಿ ಲಾಂಛನ ಬಿಡುಗಡೆಯನ್ನ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಯವರು. ಹಾಗೇನೆ ಅಂಚೆ ಚೀಟೆ ಮತ್ತೆ ಅಂಚೆ ಲಕೋಟೆ ಬಿಡುಗಡೆ, ಮತ್ತು ಹಂಪಿ ಮತ್ತೆ ಗದಗಿನಲ್ಲಿ ಕರ್ನಾಟಕ ಜ್ಯೋತಿಯ ರಥಯಾತ್ರೆಯ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ವಿ. ಆ ರಥಗಳು ರಾಜ್ಯದ ಎಲ್ಲ ಜಿಲ್ಲೆ ಮತ್ತೆ ಎಲ್ಲ ತಾಲೂಕು ವ್ಯಾಪ್ತಿಯಲ್ಲಿ ಕೂಡ ಕರ್ನಾಟಕದ ಸಂಭ್ರಮದ ಒಂದು ಸಂದೇಶವನ್ನ ಮತ್ತೆ ಒಂದು ಮಹತ್ವವನ್ನ ಎಲ್ಲ ಜನರಿಗೂ ಕೂಡ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಮೂಲಕ. ಹಾಗೇನೆ ಕರ್ನಾಟಕದ ಭವ್ಯ ಇತಿಹಾಸವನ್ನು ಕುರಿತಂತೆ ಪುಸ್ತಕ ಪ್ರಕಟಣೆ ಮತ್ತೆ ಲೋಕಾರ್ಪಣೆ ಕೂಡ ಮಾಡಿದೀವಿ. ಇಷ್ಟಲ್ದೇನೆ ಹಲ್ಮಿಡಿ ಶಾಸನದ ಪ್ರತಿಕೃತಿನ ಕೂಡ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ತಾವೆಲ್ಲರೂ ನೋಡ್ಬೋದು. ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಪ್ರದೇಶದಲ್ಲಿ ನಾವು ಈ ರೀತಿಯ ಒಂದು ಹಲ್ಮಿಡಿ ಶಾಸನದ ಪ್ರತಿಕೃತಿಯನ್ನ ಕೂಡ ನಾವು ಎಲ್ಲ ಕಡೆನೂ ಒಂದು ಪ್ರತಿಕೃತಿನ ರಚನೆ ಮಾಡಿ ಅದನ್ನ ನಿರ್ಮಿಸಿದ್ದೀವಿ. ಹಾಗೆಯೇ ಮೈಸೂರು, ರಾಯಚೂರು, ಮಂಗಳೂರು ಮತ್ತು ಗಡಿಭಾಗದ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತಾ ತಾಲೂಕಿನ ಗುಡ್ಡಾಪುರದಲ್ಲೂ ಕೂಡ ಭವ್ಯವಾದ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಮತ್ತು ಕನ್ನಡ ಭಾಷೆಯ ಕುರಿತು ಹಮ್ಮಿಕೊಂಡಿದ್ವಿ. ಹಾಗೇನೆ ವಿಶ್ವಗುರು ಬಸವಣ್ಣನವ್ರನ್ನ ನಮ್ಮ ರಾಜ್ಯದ ವತಿಯಿಂದ ಸಾಂಸ್ಕೃತಿಕ ನಾಯಕ ಅನ್ನೋ ಒಂದು ಘೋಷಣೆಯ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ನಾವು ಅವರನ್ನ ಗೌರವಿಸ್ತಾ ಇದ್ದೀವಿ. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಈ ಒಂದು ಅಂತಿಮ ಘಟ್ಟ ಅಂತಂದ್ರೆ ಈ ಒಂದು ಪ್ರತಿಮೆಯ ಅನಾವರಣದ ಮೂಲಕ ಮಾಡ್ತಾ ಇದ್ದೀವಿ. ತಮ್ಗೆಲ್ಲರಿಗೂ ಪರಿಚಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಸಂಪೂರ್ಣವಾಗಿ ಕಂಚಿಂದ ನಿರ್ಮಾಣ ಮಾಡುವಂತಹ ಪ್ರತಿಮೆ. ಸುಮಾರು ದೇವತೆಯ ಏನು ಮೂರ್ತಿ ಇದೆ ಅದರ ಎತ್ತರ ಸುಮಾರು 25 ಅಡಿ ಇದೆ. ಮತ್ತು ಕೆಳಗಡೆಯಿಂದ ಭೂಮಿ ಮಟ್ಟದಿಂದ ನೋಡಿದಾಗ ಸುಮಾರು 43.5 ಅಡಿ ಎತ್ತರದಲ್ಲಿ ಇದೆ. ಇದು ಸುಮಾರು 30 ಟನ್ಗಿಂತ ಹೆಚ್ಚಿಗೆ
ಕಂಚಿನ ಬಳಸಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ನಮ್ಮ ಲೋಕೋಪಯೋಗಿ ಇಲಾಖೆ ವತಿಯಿಂದ ಈ ಒಂದು ನಿರ್ಮಾಣವನ್ನು ಕೂಡ ಮಾಡಿದ್ದೀವಿ. ಹಾಗೆಯೇ ಇದಕ್ಕೆ ಸುಮಾರು 21 ಕೋಟಿ ಖರ್ಚು ಕೂಡ ತಗಲಿದೆ. ಇಷ್ಟು ಸಂಕ್ಷಿಪ್ತವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರೋದಾದರೆ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ ಮತ್ತು ತುಂಬ ಸಂತೋಷದ ವಿಷಯ. ನಾಡದೇವತೆಯಾದಂತಹ ಭುವನೇಶ್ವರಿ ತಾಯಿಯ ಪ್ರತಿಮೆಯನ್ನ ಈ ಒಂದು ವಿಧಾನಸೌಧದ ಆವರಣದಲ್ಲಿ ಅನಾವರಣ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ತುಂಬ ಸಂತೋಷದಿಂದ ಹಾಗೂ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ತಮ್ಮ ಸಮಯವನ್ನು ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಾಡಿನ ಜನಪ್ರಿಯ ಉಪಮುಖ್ಯಮಂತ್ರಿಯವರಾದಂತಹ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಕೈ ಜೋಡಿಸಿರುವಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಕೂಡ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಭಾಧ್ಯಕ್ಷರು ಕೂಡ ಭಾಗವಹಿಸಿರುವುದು ತುಂಬ ಸಂತೋಷದ ವಿಷಯ. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಇಲಾಖೆ ಸಚಿವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಎಲ್ಲ ರೀತಿಯಿಂದ ಸಲಹೆ ಸೂಚನೆಯನ್ನು ಕೊಟ್ಟು ಈ ಒಂದು ಕರ್ನಾಟಕ ಸಂಭ್ರಮನ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ನಮಗೆಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಸನ್ಮಾನ್ಯ ಶ್ರೀ ಶಿವರಾಜ್ ಎಸ್ ತಂಗಡಗಿ ಸಾಹೇಬರು, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಸಾಹೇಬರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಗರಾಭಿವೃದ್ಧಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಸಾಹೇಬರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ವಿಧಾನ ಪರಿಷತ್ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ನಸೀರ್ ಅಹಮದ್ ರವರು ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಸರ್ಕಾರದ ಮುಖ್ಯ ಸಚೇತಕರಾದಂತಹ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ರವರು ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಾದಂತಹ ಸನ್ಮಾನ್ಯ ಶ್ರೀ HN ರೇವಣ್ಣ ಸಾಹೇಬರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯರ್ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಚನ್ನಪ್ಪ ಕಟ್ಟೀರವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಾನಸರ್ ಅವರು ಭಾಗವಹಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಶಾಸಕರಾದಂತಹ ಪೊನ್ನಣ್ಣ ಸಾಹೇಬರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಸನ್ಮಾನ್ಯ TB ಜಯಚಂದ್ರ ಸಾಹೇಬರು ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ DT ಶ್ರೀನಿವಾಸ್ ರವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಹಾಗೆಯೇ PWD ಕಾರ್ಯದರ್ಶಿ ಆದಂತಹ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿ ಆದಂತಹ ಸನ್ಮಾನ್ಯ ಶ್ರೀ ಸತ್ಯನಾರಾಯಣ ಅವರು ಭಾಗವಹಿಸಿದ್ದಾರೆ. ಅವರ ಒಂದು ಇಲಾಖೆ ಮೂಲಕ ಈ ಒಂದು ಪ್ರತಿಮೆಯ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಎಲ್ಲ ಇಲಾಖೆಯ
ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಅಕಾಡೆಮಿಗಳು ಮತ್ತು ಪ್ರಾಧಿಕಾರಗಳ ಮತ್ತು ಎಲ್ಲ ಟ್ರಸ್ಟ್ಗಳ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ರಂಗಾಯಣಗಳ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೂ ಕೂಡ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಹಾಗೆಯೇ ಬಂದಿರುವಂತಹ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಪತ್ರಿಕಾ ಮಾಧ್ಯಮದ ಮತ್ತು ಟಿವಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಒಂದು ಜೋರಾದ ಚಪ್ಪಾಳೆ. ತಮ್ಮೆಲ್ಲರ ಆಗಮನ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಾಂತಿ ಕಂಗೊಳಿಸ್ತಾ ಇದೆ. ಹಾಗೆ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನೀಡಲಿಕ್ಕೆ ಶ್ರೀ ಶಿವರಾಜ್ ಎಸ್ ತಂಗಡಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಎಲ್ಲರಿಗೂ ನಮಸ್ಕಾರ. ನಾಡದೇವಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಅನ್ನದಾತರೆಂದೇ ಹೆಸರು ಪಡೆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಹಾಗೂ ವೇದಿಕೆ ಮೇಲಿದ್ದಂಥ ಸಂಘಟನೆಯ ಚತುರರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಹಾಗೂ ವೇದಿಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯ ಮಿತ್ರರು ಆದಂಥ ರಿಜ್ವಾನ್ ಅರ್ಷದ್ ಅವರೇ, ಇನ್ನೋರ್ವ ಸಚಿವರು, ಸಾರಿಗೆ ಸಚಿವರು ಹಿರಿಯರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಇನ್ನೋರ್ವ ನನ್ನ ಆತ್ಮೀಯ ಯುವ ಮಿತ್ರರು ಆದಂಥ ನಗರಾಭಿವೃದ್ಧಿ ಸಚಿವರಾದಂಥ ಬಿ ಎಸ್ ಸುರೇಶ್ ಅವರೇ, ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸಾಹೇಬ್ರೆ, ಹಿರಿಯರಾದಂಥ ಜಯಚಂದ್ರ ಸಾಹೇಬ್ರೆ, ಮತ್ತು ಇನ್ನೋರ್ವ ಹಿರಿಯರಾದಂಥ ಸಲೀಂ ಅಹಮದ್ ಅವರೇ, ಮತ್ತು ನನ್ನ ಆತ್ಮೀಯರಾದಂಥ ಎಚ್ ಎಂ ರೇವಣ್ಣವರೇ, ಶ್ರೀನಿವಾಸ್ ಅವರೇ, ಜೋಶಿ ಅವರೇ, ಪುರುಷೋತ್ತಮ್ ಬೆಳೆಮಲೆ ಅವರೇ, ಮತ್ತು ಇನ್ನೋರ ಪೊನ್ನಣ್ಣ ಅವರೇ, ಮಾನಸ್ ಅವರೇ, ಚೆನ್ನಪ್ಪ ಕಟ್ಟಿ ಅವರೇ, ವೇದಿಕೆ ಮೇಲಿದ್ದಂಥ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳೇ ಹಾಗೂ ನಿರ್ದೇಶಕರೇ, ಇಲ್ಲಿ ಸೇರಿದಂಥ ಎಲ್ಲ ಕನ್ನಡ ಪರ ರಾಜ್ಯದ ಅಧ್ಯಕ್ಷರೇ, ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಅಕಾಡೆಮಿಯ ಅಧ್ಯಕ್ಷರೇ ಹಾಗೂ ಪ್ರಾಧಿಕಾರದ ಅಧ್ಯಕ್ಷರೇ, ಕ್ಷಮಿಸಬೇಕು, ಇನ್ನೋರ್ವ ಹಿರಿಯರು ಆದಂಥ ಈ ಕಾರ್ಯಕ್ರಮದ ಮುಖ್ಯವಾದಂಥ ಯು ಟಿ ಖಾದರ್ ಸಾಹೇಬ್ರೆ, ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಅಕಾಡೆಮಿಯ ಎಲ್ಲ ಸದಸ್ಯರೇ, ರಂಗಾಯಣದ ಸದಸ್ಯರೇ, ಟ್ರಸ್ಟಿನ ಅಧ್ಯಕ್ಷರೇ, ಟ್ರಸ್ಟಿನ ಸದಸ್ಯರೇ, ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಕನ್ನಡ ಪರ, ಕನ್ನಡದ ಮೇಲೆ ವಿಶ್ವಾಸವನ್ನಿಟ್ಟು ಬಂದಂಥ ಎಲ್ಲ ನನ್ನ ಹಿರಿಯರೇ ಹಾಗೂ ಮಾಧ್ಯಮದ ಗೆಳೆಯರೇ, ಬಹಳ ವಿಶೇಷವಾದಂಥ ಈ ಕಾರ್ಯಕ್ರಮ. ಎಲ್ಲರಿಗೂ ಆಸೆ ಇತ್ತು, ಕನ್ನಡ ಭುವನೇಶ್ವರಿ ತಾಯಿಯ ಪ್ರತಿಮೆಯನ್ನು ಅನಾವರಣ ಮಾಡಬೇಕು, ಇಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಮಾತು ಇತ್ತು. ಪ್ರತಿ ಸತಿ ನವೆಂಬರ್ 1ರಂದು ರಾಜ್ಯದಲ್ಲಿ ಒಂದು ಹೊಸ ಸಂಚಲನ ಮೂಡಿಸ್ಬೇಕಂತಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ 50 ವರ್ಷದ ಕರ್ನಾಟಕ ಹೆಸರಾಯಿತು, ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಡೀ ಒಂದು ವರ್ಷ ಆ ಕಾರ್ಯಕ್ರಮ ಮಾಡಬೇಕಂತ ಬಜೆಟ್ನೊಳಗೆ ಆದೇಶವನ್ನು ಮಾಡಿದ್ರು. ಅದರ ಪ್ರಕಾರ ಇಡೀ ವರ್ಷ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಾವು ಏನೇನು ಸಂದೇಶವನ್ನು ಕೊಡಬೇಕು ಕನ್ನಡಿಗರಿಗೆ, ಹೊರನಾಡು ಕನ್ನಡಿಗರಿಗೆ, ಹೊರದೇಶದ ಕನ್ನಡಿಗರಿಗೆ ಏನೇನು ಸಂದೇಶ ಕೊಡಬೇಕು ಅನ್ನೋದನ್ನು ಎಲ್ಲವನ್ನ ರಾಜ್ಯ ಸರ್ಕಾರದಿಂದ ಹೇಳುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ನಾವು ವಿಶೇಷವಾಗಿ ಲಾಂಛನವನ್ನು ಬಿಡುಗಡೆ ಮಾಡಿದ್ವಿ. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ 17/10/2023 ಮೊಟ್ಟ ಮೊದಲನ ಕಾರ್ಯಕ್ರಮ ಲಾಂಛನ ಬಿಡುಗಡೆಯನ್ನು ಮಾಡುವಂಥದ್ದು. ಅದಾದಮೇಲೆ ಇಡೀ ರಾಜ್ಯದೊಳಗೆ ಕನ್ನಡದ ತೇರನ್ನು ಇಡೀ ಜಿಲ್ಲೆ ತಾಲೂಕಿಗೆ ಮತ್ತು ಗ್ರಾಮ ಪಂಚಾಯತಿಗೂ ಸತೆ ನಾವು ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿಸಿದ್ವಿ. ಅದಾದ ಮೇಲೆ ಕನ್ನಡದ ಅದನ್ನು ಕಾರ್ಯಕ್ರಮದ ಅಂತ್ಯ ಎಲ್ಲಿ ಮಾಡಿದ್ವಿ ಅಂದರೆ ಸಿದ್ದಾಪುರದೊಳಗೆ ಮೊದಲಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ನವೆಂಬರ್ 2ರಂದು ಹಂಪಿಯೊಳಗೆ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಭುವನೇಶ್ವರಿ ತಾಯಿಯ ಪೂಜೆಯನ್ನು ಪ್ರಾರಂಭ ಮಾಡಿ 3ನೇ ತಾರೀಕಿಗೆ ಗದಗದಲ್ಲಿ ಮಾಡಿ, ಅದಾದಮೇಲೆ ಆ ರಥಯಾತ್ರೆ ಸಿದ್ದಾಪುರದೊಳಗೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ಇಲ್ಲಿ ನಾವು 1 ವರ್ಷದ ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ವಿ. ಆ ಕಾರ್ಯಕ್ರಮದೊಳಗೆ ನಾವು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡೋದ್ರಿಂದ ಹಿಡ್ಕೋದು ಹಲ್ಮಿಡಿ ಶಾಸನ, ನನಗನ್ಸಿದ ಮಟ್ಟಿಗೆ ಇಡೀ ವರ್ಷ ಸಿದ್ದರಾಮಯ್ಯ ಸಾಹೇಬರ ಅಧ್ಯಕ್ಷರು, ಇದು ಸಿದ್ದರಾಮಯ್ಯ ಸಾಹೇಬರ ಒಂದು ಮುಖ್ಯಮಂತ್ರಿಗಳ ಒಂದು ಇದರಲ್ಲಿ
ಮತ್ತು ಉಪಮುಖ್ಯಮಂತ್ರಿಗಳಿಂದ ಇಡೀ ಜಿಲ್ಲಾ ಕೇಂದ್ರದೊಳಗೆ ರಾಜ್ಯದೊಳಗೆ ಅಳಮಡಿ ಶಾಸನವನ್ನ ಸ್ಥಾಪನೆ ಮಾಡಿದ ಒಂದು ಹೊಸ ಇತಿಹಾಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಕೆಲಸವನ್ನ ಮಾಡೋದ್ರ ಮುಖಾಂತರ ಮತ್ತು ಅದರ ಜೊತೆಗೆ ನೋಡಿ ಎಲ್ಲರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರು, ಆದ್ರೆ ಬಸವಣ್ಣವ್ರನ್ನ ಮಾತ್ರ ಎಲ್ಲರೂ ಮಾಡ್ತಾರೆ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯರು ಮತ್ತು DK ಶಿವಕುಮಾರ್ ಸಾಹೇಬರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಂದು ಪ್ರತಿ ಒಂದು ಕಚೇರಿ ಒಳಗೆ ಬಸವಣ್ಣನ ಫೋಟೋವನ್ನು ಹಾಕೋದ್ರ ಮೂಲಕ ಒಂದು ಹೊಸ ಇತಿಹಾಸವನ್ನ ಮಾಡುವಂತ ಕೆಲಸ ಇವೆಲ್ಲವನ್ನ ಮಾಡೋದ್ರ ಜೊತೆಗೆ ನಮ್ಮ ಭುವನೇಶ್ವರಿ ತಾಯಿಯನ್ನ ನಾವು ನಿಜವಾಗ್ಲೂ ನವೆಂಬರ್ 1ಕ್ಕೆ ಉದ್ಘಾಟನೆ ಆಗಬೇಕಾಗಿತ್ತು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು. ಬೇರೆ ಬೇರೆ ಕಾರಣಗಳಿಂದ ಮೂರ್ತಿ ಪ್ರತಿಷ್ಠಾಪನೆ ತಡವಾಗಿರೋದ್ರಿಂದ ಇವತ್ತ ಅದನ್ನ ಪ್ರತಿಷ್ಠಾಪನೆ ಮಾಡೋದು ಅಂತ ಕೆಲಸ. ಅದ್ರ ಜೊತೆಗೆ ಪ್ರತಿ ವರ್ಷ ನಮ್ಮಲ್ಲಿ ಏನಾಗ್ತಿತ್ತು ಅಂದ್ರೆ ಈ ಒಂದು ಕನ್ನಡಿಗರ ಸರ್ಕಾರ ಇವತ್ತ ನೀವು ನನಗನ್ಸಿದ ಮಟ್ಟಿಗೆ ಇಡೀ ಒಂದು ವರ್ಷ ಕರ್ನಾಟಕ ಸರ್ಕಾರ ಅಷ್ಟೇ ಅಲ್ಲ ಕನ್ನಡಿಗರ ಸರ್ಕಾರ ಅನ್ನೋ ರೀತಿಯೊಳಗ ಈ ಒಂದು ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಮತ್ತು DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಆದ್ಮೇಲೆ ಕನ್ನಡಿಗರ ಸರ್ಕಾರ ಅನ್ನೋ ಮಾತನ್ನ ಇವತ್ತ ಇಡೀ ರಾಜ್ಯಾದ್ಯಂತ ಒಂದು ಮಾತಾಗಿದೆ. ಅದರ ಜೊತೆಗೆ ಭುವನೇಶ್ವರಿ ತಾಯಿಯ ಪ್ರತಿಮೆ, ಅದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಇದನ್ನ ಎಂದು ಯಾವಾಗಲೂ ಬೆಳಗಾವದೊಳಗೆ ನವೆಂಬರ್ 1 ಅಂದ್ರೆ ಕರಾಳು ದಿನಾಚರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈ ಸದ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಂದೇಶದಿಂದ ಕರಾಳು ದಿನಾಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅದನ್ನೇ ಮಾಡಿದ್ರೆ ಪರಿಸ್ಥಿತಿ ನೆಟ್ಟಿಗಿರಗಲ್ಲ ಅಂತ ಒಂದು ಸಂದೇಶವನ್ನು ಕೊಟ್ಟು ಈ ಸತಿ ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಾರ್ದು ಇತಿಹಾಸ ಇವತ್ತ ಆಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದರ ಜೊತೆಗೆ ಸರ್ಕಾರ ಎಂದೆಂದಿಗೂ ಕನ್ನಡ ಪರ ಇರುವ ಸರ್ಕಾರ, ಕನ್ನಡ ಭಾಷೆ ನೆಲ ಜಲ ವಿಚಾರದಾಗ ಎಂದಿಗೂ ರಾಜಿಯ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದರ ಜೊತೆಗೆ ಬಹಳ ಒಂದು ಹೊಸ ಇತಿಹಾಸ. ಬೇರೆ ಎಲ್ಲರೂ ಹೇಳ್ತಾ ಇದ್ರು ಕನ್ನಡದ ನಾಮಫಲಕ ಅದನ್ನ 60% ಹಾಕಬೇಕು ಮಾಡಬೇಕು ಅಂತ ಬೇರೆ ಹೇಳೋದು. ಆದ್ರೆ ಈ ಸತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಆದೇಶವನ್ನ ಮಾಡೋದ್ರ ಮುಖಾಂತರ 60% ಪ್ರತಿ ಒಂದು ನಾಮಫಲಕ ಆಗಲೇಬೇಕಂತ ಒಂದು ಆದೇಶ ಮಾಡೋದ್ರ ಮುಖಾಂತರ ಒಂದು ಹೊಸ ಇತಿಹಾಸವನ್ನ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಕನ್ನಡಕ್ಕೆ ಮಹತ್ವವಾದಂತ ಒಂದು ಶಕ್ತಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದಂತ ಇತಿಹಾಸ ಇವತ್ತ ಇದೇ ಐತಿಹಾಸಿಕ ನಿರ್ಧಾರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳುವುದ್ರ ಜೊತೆಗೆ ರಾಜ್ಯದಲ್ಲಿ ಗೋವಾದಲ್ಲಿ ಸಹಿತ ಕನ್ನಡಿಗರು ಬಹಳಷ್ಟು ಜನ ಇದ್ದಾರೆ. ಅಲ್ಲಿಗೆ ಒಂದು ಕನ್ನಡ ಭವನವನ್ನು ಕೊಡಬೇಕು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ವಿನಂತಿಯನ್ನು ಮಾಡ್ತೀನಿ. ಅಲ್ಲಿ ಜಾಗವನ್ನು ನೋಡ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡುವಂತ ಕೆಲಸ. ಯಾಕಂದ್ರೆ ಅತಿ ಹೆಚ್ಚು ಕಾರ್ಮಿಕರು, ಸಣ್ಣ ಸಣ್ಣ ಸಮುದಾಯದವರು, ಸಣ್ಣ ಸಣ್ಣ ಬಡತನದಲ್ಲಿ ದುಡಿಯಲಿಕ್ಕೆ ಹೋದಂತ ಅವರಿಗೆ ಒಂದು ಒಳ್ಳೆಯದು ಕನ್ನಡಿಗರಿಂದ ಒಳ್ಳೆ ಕೆಲಸ ಆಗಬೇಕಾಗಿದೆ. ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅನ್ನೋ ಮಾತನ್ನ ಇಲ್ಲಿ ಹೇಳುತ್ತಾ ಇವತ್ತ ಇದರ ಜೊತೆಗೆ ವಿಮಾನ ನಿಲ್ದಾಣದಲ್ಲಿ ಎಲ್ಲವೂ ಇಂಗ್ಲಿಷ್ ಮಯನೇ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಆ ಇಲಾಖೆ ನಮಗೆ ಜವಾಬ್ದಾರಿ ವಹಿಸಿದ ಮೇಲೆ ಒಂದು ಆದೇಶವನ್ನು ಮಾಡಿದ್ವಿ. ಇಡೀ ವಿಮಾನ ನಿಲ್ದಾಣ ಕನ್ನಡದ ಫಲಕಗಳು ಬೇಕೇ ಬೇಕು ಅಂತ ಆದೇಶ ಮಾಡಿದ ಮೇಲೆ ಇವತ್ತ ವಿಮಾನ ನಿಲ್ದಾಣಗಳನ್ನು ಕನ್ನಡಮಯ ಆಗುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತ ಅದರ ಜೊತೆಗೆ 50 ವರ್ಷದ ಕರ್ನಾಟಕ ಅಂತ ಹೆಸರಿಟ್ಟು ಕಾರ್ಯಕ್ರಮದೊಳಗ 50 ಮಹಿಳೆಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವ ಹೊತ್ತಿನಾಗ 50 ಮಹಿಳೆಯರಿಗೆ 50 ಪುರುಷರಿಗೆ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡಿದ್ರು. ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಈ ಪ್ರಶಸ್ತಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಇವತ್ತ ಬಹಳಷ್ಟು ನಮ್ಮ ರಾಜ್ಯದೊಳಗ ಕನ್ನಡದ ಬಗ್ಗೆ ವಿಶೇಷವಾದಂತ ನಾವು 5 ಕಾರ್ಯಕ್ರಮ, ನಿಜವಾಗಲೂ ಅದು ಗಡಿ ಭಾಗದೊಳಗೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಸಾಂಗ್ಲಿ ಒಳಗ ಅದ್ಭುತವಾದಂತ ಕಾರ್ಯಕ್ರಮವನ್ನು ಮಾಡಿದೆ ಕನ್ನಡ ಗಡಿ ಪ್ರಾಧಿಕಾರದಿಂದ. ಅವತ್ತು ಇಡೀ ಕರ್ನಾಟಕದ ಜನರು ಅಲ್ಲಿ ಏನು ಗಡಿ ಭಾಗದಾಗಿರುವಂತ ಕರ್ನಾಟಕ ಜನರು ಎಲ್ಲರೂ ವಾಲಂಟರಿ ಆಗಿ ಭಾಗವಹಿಸೋದ್ರ ಮುಖಾಂತರ ಕನ್ನಡದ ಪ್ರೇಮವನ್ನು ಬೆಳೆಸುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ಏನು ರಾಯಚೂರೊಳಗೆ ಮಾಡಿದ್ವಿ ಅದ್ಭುತವಾದಂತ ಕಾರ್ಯಕ್ರಮ. ಏನು ಆ ಕಾರ್ಯಕ್ರಮದೊಳಗ ಏನು ಗೋಕಾಕ್ ವರದಿ, ಗೋಕಾಕ್ ಚಳವಳಿ, ಹಿನ್ನೋಟ ಮತ್ತು ಮುನ್ನೋಟ ಅನ್ನೋ ಮುಖಾಂತರ ಅದ್ಭುತವಾದಂತ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇಡೀ ವರ್ಷ ಕನ್ನಡಮಯ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಕಂಕಣ
ಕಟಿಬದ್ಧರಾಗಿ ನಿಂತು ನಮಗೆಲ್ಲ ಸಹಾಯ ಸಹಕಾರ ಮಾಡೋದ್ರ ಜೊತೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದರೆ ನಿಜವಾಗಲೂ ನಾನು ಇಲಾಖೆಯ ಸಚಿವನಾಗಿ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದ್ರ ಜೊತೆಗೆ ಈಗ ಈ ಟೈಮ್ದೊಳಗೆ ಇಂಥ ಒಂದು ಅವಕಾಶ ಒಂದೇನಂದ್ರೆ 2-3 ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಒಂದು ಅವಕಾಶ ನಾಮಫಲಕವನ್ನು ಜಾರಿ ಮಾಡುವಂಥದ್ದು 60%. ಇನ್ನೂ ಒಂದು ಭುವನೇಶ್ವರಿ ತಾಯಿ ಪ್ರತಿಮೆಯನ್ನು ನಿರ್ಮಾಣ ಮಾಡುವಂಥ ಅವಕಾಶ. ಇದೆಲ್ಲದು ನನಗೆ ಸಿಕ್ಕಿದ್ದು ನಿಜವಾಗ ನಾನು ಭಾಗ್ಯಶಾಲಿ. ಆ ಇಬ್ಬರು ಹಿರಿಯರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ಶಿವರಾಜ್ ಎಸ್ ತಂಗಡಿ ಅವರಿಗೆ ಧನ್ಯವಾದಗಳು. 6 ತಿಂಗಳ ಕಾಲ ಸತತ ಕೆಲಸ ನಡೆದಂತಹ ಒಂದು ಎಂಡ್ ರಿಸಲ್ಟ್ ಅಥವಾ ಒಂದು ಪ್ರಸ್ತುತಿ ಅಂದರೆ ತಾಯಿ ಭುವನೇಶ್ವರಿಯ ಈ ಕಂಚಿನ ಪ್ರತಿಮೆ. ಇದರ ನಿರ್ಮಾಣದ ಕಿರುಚಿತ್ರವನ್ನ ಈಗ ನೋಡೋಣ. ಪರಿಕಲ್ಪನೆಯಲ್ಲಿ ಭಾಗಿಯಾದಂತಹ, ಪರಿಕಲ್ಪನೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡೋಣ. ವಿಶೇಷವಾಗಿ ಇದರ ಶಿಲ್ಪಿ ಶ್ರೀ ಗೊಂಬೆ ಮನೆ ಶ್ರೀಧರ ಮೂರ್ತಿ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸೋಣ. ಶ್ರೀ ಗೊಂಬೆ ಮನೆ ಶ್ರೀಧರ ಮೂರ್ತಿ ಅವರು ಈ ಭುವನೇಶ್ವರಿ ತಾಯಿ ಪ್ರತಿಮೆಯ ಶಿಲ್ಪಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಸೇರಿ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೋರುತ್ತೇನೆ. ಹಾಗೆ ವೇದಿಕೆ ಮೇಲಿರುವಂತಹ ಗಣ್ಯರೆಲ್ಲರೂ ಸೇರಿ ಅವರ ಕಲೆ, ಅವರು ಮಾಡಿರುವಂತಹ ಈ ಅದ್ಭುತ ಪ್ರತಿಮೆಗೆ ಶುಭಾಶಯಗಳನ್ನು ಕೋರೋಣ. ಅವರ ವಿಶೇಷ ಕಲೆ ಮತ್ತಷ್ಟು ಪ್ರತಿಮೆಗಳನ್ನು ಮಾಡಲಿ, ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆಯಾಗಿ ಬೆಳೀಲಿ ಅವರು ಅಂತ ಕೋರ್ತಾ ಆಶಿಸ್ತಾ ಅವರಿಗೆ ಸನ್ಮಾನ.
ಧನ್ಯವಾದಗಳು. ಶ್ರೀ ಅನಿಲ್ ಸುತಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೊಳ್ಳುತ್ತೇನೆ. ಸಿವಿಲ್ ಕಾಂಟ್ರಾಕ್ಟರ್ ಶಿವರಾಜ್ ಮತ್ತು ಕಂಪನಿ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಗಾತ್ರದ ಒಂದು ಪ್ರತಿಮೆ, ಎಷ್ಟು ಸುಂದರವಾದಂತಹ ಒಂದು ಪ್ರತಿಮೆ ಹೊರಬರಬೇಕಾದ್ರೆ ಅದಕ್ಕೆ ಪಟ್ಟಿರುವಂತಹ ಶ್ರಮ, ಹಗಲಿರುಳು ಪಟ್ಟಿರುವಂತಹ ಶ್ರಮವನ್ನ ನಾವು ಖಂಡಿತವಾಗ್ಲೂ ಸ್ಮರಿಸಬೇಕು, ನೆನೆಬೇಕು. ತಾಯಿ ಭುವನೇಶ್ವರಿಯ ಮುಖವನ್ನ ನೋಡಿದ್ರೆ ಅದೊಂದು ಮಂದಹಾಸ ಇದೆ, ಖುಷಿ ಆಗತ್ತೆ, ಮನದಲ್ಲಿ ಭಕ್ತಿ ಭಾವ ಖಂಡಿತವಾಗ್ಲೂ ಬರುತ್ತೆ. ಧನ್ಯವಾದಗಳು. ಹಾಗೆ ಈ ಸಂದರ್ಭದಲ್ಲಿ ಶುಭಾಶಯ ನುಡಿಗಳನ್ನಾಡಬೇಕಾಗಿ ಕೋರಿಕೊಳ್ಳುತ್ತೇನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ತಾಯಿ ಭುವನೇಶ್ವರಿಗೆ ಏನಪ್ಪ, ತಾಯಿ ಭುವನೇಶ್ವರಿಗೆ, ಕನ್ನಡ ಮಾತೆಗೆ. ಬಂಧುಗಳೇ, ವೇದಿಕೆ ಮೇಲಿರುವಂತ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ವಿಧಾನಸಭೆಯ ಅಧ್ಯಕ್ಷರಂತ ಖಾದರ್ ಸಾಹೇಬ್ರೆ, ಹಿರಿಯರಂತ ರಾಮಲಿಂಗಾರೆಡ್ಡಿ ಅವರೇ, ಶಿವರಾಜ್ ಚಂಗಡಿ ಅವರೇ, ಬೈರ್ತಿ ಸುರೇಶ್ ಅವರೇ, ಟಿ.ಬಿ. ಜಯಚಂದ್ರ ಅವರೇ, ಸಲೀಂ ಅಹಮದ್ ಅವರೇ, ನಜೀರ್ ಅಹಮದ್ ಅವರೇ, ಪೊನ್ನಣ್ಣವರೇ, ಸ್ಥಳೀಯ ಶಾಸಕರಂತ ರಿಜ್ವಾನ್ ಅಹಮದ್ ಅವರೇ, ಡಿ.ಟಿ. ಶ್ರೀನಿವಾಸ್ ಅವರೇ, ರೇವಣ್ಣವರೇ, ಮಹೇಶ್ ಜೋಶಿ ಅವರೇ, ಇನ್ನ ಬಹಳ ಜನ ಎಲ್ಲ ನಮ್ಮ ಕನ್ನಡವನ್ನ ಉಳಿಸಿ ಹೋರಾಟವನ್ನ ಮಾಡಿ ಈ ನಾಡಿನ ಜಲ, ಭಾಷೆಗೆ, ಸಂಸ್ಕೃತಿಗೆ ರಕ್ಷಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ಹೊರಗಡೆಯಿಂದ ಎಲ್ಲ ವೀಕ್ಷಣೆ ಮಾಡ್ತಿರುವಂತ ಎಲ್ಲ ನನ್ನ ಕನ್ನಡದ ಬಂಧು ಭಗಿನಿಯರೇ, ಮಾಧ್ಯಮ ಸ್ನೇಹಿತರೆ, ಇಡೀ ಭೂಮಿಯನ್ನ ಕಾಪಾಡುವಂತ ತಾಯಿ ಭುವನೇಶ್ವರಿ, ಕನ್ನಡಿಗರ ಕುಲದೇವತೆ ಕೂಡ ತಾಯಿ ಭುವನೇಶ್ವರಿ ಅನ್ನೋದನ್ನ ನಾವು ಯಾರು ಕೂಡ ಮರ್ತಿಲ್ಲ. ಕರ್ನಾಟಕದ ಇಡೀ ದೇಶ ನಮ್ಮ ಕರ್ನಾಟಕದ ಮಾತೃಭಾಷೆ, ನಮ್ಮ ಕರ್ನಾಟಕದ ಕನ್ನಡದ ಧ್ವಜ, ನಮ್ಮ ನಾಡಗೀತೆ, ಈ ಮೂರನ್ನು ಕೂಡ ಅನೇಕ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಲ್ಲಿ ಚರ್ಚೆ ನಡೆದಿದೆ. ಏಕೆಂದ್ರೆ ಯಾವ ರಾಜ್ಯದಲ್ಲೂ ಕೂಡ ನಮ್ಮ ಏನು ಒಂದು ನಾಡಗೀತೆ ಇಲ್ಲ ಮತ್ತು ನಮ್ಮ ಧ್ವಜ ಕೂಡ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಇದು ಕರ್ನಾಟಕದಲ್ಲಿ ಮಾತ್ರ. ಅದಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 7 ಕೋಟಿ ಕನ್ನಡಿಗರನ್ನ ಕಾಪಾಡ್ತಾ ಇರುವಂತ ನಮ್ಮ ಜಗನ್ಮಾತೆ ಭುವನೇಶ್ವರಿಗೆ ನಮನವನ್ನ ಸಲ್ಲಿಸುವಂತ ನಮ್ಮ ಸರ್ಕಾರ ಈ ಕಾರ್ಯಕ್ರಮ ತಾವೆಲ್ಲ ಬಂದು ಪಾಲ್ಗೊಂಡಿದ್ದೀರಿ. ಈಗಾಗಲೇ ಶಿವರಾಜ್ ಚಂಗಡಿ ಅವರು ಸಿಕ್ಕಿದಂತ ಭಾಗ್ಯನ ತಾವೆಲ್ಲ ನೆನಪು ಮಾಡಿಕೊಳ್ತಾ ಇದ್ರು. ನನಗೆ 2 ಭಾಗ್ಯ ಸಿಕ್ತು. ಇಂಥ ಒಂದು ಇದನ್ನ ನನ್ನ ಕಾಲದಲ್ಲಿ ಹಿಂಗೆ ಸ್ಥಾಪನೆ ಆಯ್ತು, ಕನ್ನಡದ ಫಲಕವನ್ನು ಹಾಕೊಳ್ಳುವಂತ ಒಂದು ಸಂದರ್ಭ ಆಯ್ತು ಅನ್ನೋದು ಕೂಡ ಅವರು ಸರ್ಕಾರದ ಮತ್ತು ನಿಮ್ಮೆಲ್ಲರ ನೆನಪು ಮಾಡಿಕೊಡ್ತಾ ಇದ್ರು. ನೋಡಿ, ನಿಮ್ಮ ಒಂದು ಓಟ್ಗೆ ಎಷ್ಟು ಶಕ್ತಿ ಬಂದಿದೆ. ಒಂದು ಓಟ್ಗೆ 5 ಗ್ಯಾರಂಟಿ ಸಿಕ್ತು,
ನಾಮಫಲಕ ಎಲ್ಲ ಕೂಡ ಕನ್ನಡದ ಬೀಳ್ತು. ವಿಧಾನಸೌಧ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮಧ್ಯದಲ್ಲಿ ತಾಯಿ ಭುವನೇಶ್ವರಿ ಕೂಡ ಇವತ್ತು ಸಾಕ್ಷಾತ್ ದೇವತೆ ಇಲ್ಲಿ ಕೂತಿದ್ದಾಳೆ ನಮ್ಮೆಲ್ಲ ರಕ್ಷಣೆ ಮಾಡಲಿಕ್ಕೆ. ಸೊ ಇವತ್ತು ನಾವು ಮೊನ್ನೆ ತಾನೇ ನಾವೆಲ್ಲ ಬೆಳಗಾಂನಲ್ಲಿದ್ದೋ. ಬೆಳಗಾಂನಲ್ಲಿ ಗಾಂಧೀಜಿಯವರ ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವ ವಹಿಸಿಕೊಂಡಂತ 100 ವರ್ಷದ ಸಂಭ್ರಮನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೋ. ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲ ಒಂದು ಆಸೆ ಪಟ್ಟರು, ನಮ್ಮ ರಾಜ್ಯವರು ಆಸೆ ಪಟ್ಟರು. ಆ ಸಂದರ್ಭದಲ್ಲಿ ಏನು 100 ವರ್ಷದ ಹಿಂದೆ ನಮ್ಮ ಕರ್ನಾಟಕದ ಭಾಷಾವಾರ ಪ್ರಾಂತ್ಯಕ್ಕೆ ಒಂದು ಮುನ್ನುಡಿ ಬರೆದಂತ ಒಂದು ಐತಿಹಾಸಿಕವಾದಂತ ಸಮಾವೇಶ ಅಲ್ಲಿಂದ ಪ್ರಾರಂಭ ಆಯಿತು. ಆಗ ನಮ್ಮ ಗಂಗೂಬಾಯಿ ಹಾನಗಲ್ರವರು 16 ವರ್ಷ 17 ವರ್ಷ ಹೆಣ್ಣುಮಗಳಿಗೆ ಉದಯವಾಗಲಿ ನಮ್ಮ ಚೆಲುವೆ ಕನ್ನಡ ನಾಡು ಅಂತ ಹೇಳಿ ಹಾಗೇನೆ ನಮ್ಮ ಸೋದರಿ ತಾಯಿ ಅವತ್ತು ಹಾಡದನ್ನ ಇತಿಹಾಸನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 12 ವರ್ಷನೋ 17 ವರ್ಷನೋ ಆಗಿತ್ತು, ಅದು ನನಗೆ ಸರಿಯಾಗಿ ಏಜ್ ನನಗೆ ಗೊತ್ತಿಲ್ಲ. ಇವತ್ತು ನಮಗೆ ಕನ್ನಡವೇ ನಮಗೆ ಮಾತೃ, ಕನ್ನಡವೇ ನಮ್ಮ ದೇವ ಭಾಷೆ. ಇವತ್ತು ತುಂಗ ಇರ್ಬೋದು, ಭದ್ರಾ ಇರ್ಬೋದು, ಕೃಷ್ಣ, ಕಾವೇರಿ ಎಲ್ಲ ನಮ್ಮ ಪಾಲಿಗೆ ಇವತ್ತು ತೀರ್ಥ ಇದೆ. ಇವತ್ತು ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಹಂಗೆ ನಮ್ಮ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗ್ತೀವಿ ಅದು ಮಾತ್ರ ಉಳ್ಕೊಳ್ತದೆ ಅಂತೇಳಿ. ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮೊದಲು ವಿಧಾನಸೌಧದಲ್ಲಿ ಅವರು ವಿಧಾನಸಭೆಗೆ ಬಂದಾಗ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಕನ್ನಡ ಕಾವಲು ಸಮಿತಿಗೆ ಪದಾಧಿಕಾರಕ್ಕೆ ಅವ್ರಿಗೆ ಅಧ್ಯಕ್ಷರಾಗಿ ಅವತ್ತಿನ ಕಾಲದಲ್ಲಿ ಆಯ್ಕೆ ಮಾಡಿದ್ದು ಇತಿಹಾಸ. ಅದಾದ ಮೇಲೆ ಅವತ್ತಿಂದ ಕೂಡ ಕನ್ನಡದ ಬಗ್ಗೆ ಅಪಾರವಾದಂತ ಯಾವ ಸಂದರ್ಭದಲ್ಲೂ ಕೂಡ ನಾವು ಅನೇಕ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಯಾವುದೇ ನೋಟ್ಗಳು ಬರಬೇಕಾದ್ರೂ ಕೂಡ ಕನ್ನಡ ಕಡ್ಡಾಯವಾಗಿ ಕನ್ನಡದಿಂದಲೇ ನೀವು ಮಂಡಿಸಬೇಕು ಅಂತೇಳಿ ನಮಗೆಲ್ಲ ಆದೇಶವನ್ನು ಕೊಟ್ಟದ್ದು ಕೂಡ ನನಗೆ ಮೆಲುಕಾಕ್ಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಸೊ ಹಂಗೆ ಈ ಮಾತೃಭೂಮಿ, ಈ ಮಾತೃಭಾಷೆ, ಈ ನೆಲ ಇವನ್ನೆಲ್ಲ ಕಾಪಾಡಲಿಕ್ಕೆ ಈ ನಿಮ್ಮ ಸರ್ಕಾರ, ನಿಮ್ಮ ಸರ್ಕಾರ, ಇದು ನಮ್ಮ ಸರ್ಕಾರ ಅಲ್ಲ, ಇದು ನೀವು ತಂದು ಕೊಟ್ಟಂತ ನಮ್ಮ ಸರ್ಕಾರ. ಈ ಸರ್ಕಾರಕ್ಕೆ ಇವತ್ತು ನಾವು ಅತಿ ಹೆಚ್ಚು ಶಕ್ತಿಯನ್ನು ತುಂಬುವಂತ ಕೆಲಸ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಸುಮಾರು 107 ಭಾಷೆ ಮಾತನಾಡುವಂತ ಜನ ಇವತ್ತು ಇದ್ದಾರೆ. ಇವತ್ತು ನಾನು ಈ ವರ್ಷ ಬೆಂಗಳೂರು ನಗರದಲ್ಲಿ ಒಂದು ಸಣ್ಣ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟೆ. ಫುಲ್ ಸಕ್ಸಸ್ ಆಗಲಿಲ್ಲ, ನಾನು ನೆಕ್ಸ್ಟ್ ಇಯರ್ ಸಕ್ಸಸ್ ಆಗ್ತೇನೆ. ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಏನು ನಮ್ಮ ನವೆಂಬರ್ 1ನೇ ತಾರೀಕು ಬೇರೆ ಇರುವಂತ ಎಲ್ಲ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಎಲ್ಲ ಕಡೆ ಕಂಪಲ್ಸರಿ ಆಗಿ ನಮ್ಮ ಕನ್ನಡದ ಧ್ವಜವನ್ನ ಆರಿಸುವಂತ ಕಡ್ಡಾಯ ಮುಂದಿನ ದಿನದಲ್ಲಿ ಆದೇಶವನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಇಲ್ಲ ಮುಂಚಿತವಾಗಿ ನಾವೇ ಬೇಕಾದ್ರೆ ಅವ್ರಿಗೆಲ್ಲ ಬಾವುಟಗಳನ್ನ ಸಪ್ಲೈ ಮಾಡುವಂತ ಕೆಲಸ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡುವಂತ ಕೆಲಸವನ್ನ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಇಲ್ಲ ಕಾರ್ಪೊರೇಷನ್ ವತಿಯಿಂದಾಗ್ಲಿ ನಾವು ಕೊಟ್ಟು ಆವತ್ತು ಎಲ್ಲ ನಮ್ಮ ಶಾಲೆಗಳಲ್ಲಿ, ಪ್ರತಿ ಶಾಲೆಯಲ್ಲಿ ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನ ನಡೆಸಿ ಆ ವೈಭವನ್ನ ಕಾಪಾಡಿಕೊಂಡು ಚಿಕ್ಕ ಮಕ್ಕಳಿಂದ ಕೂಡ ಯಾವುದೇ ಭಾಷೆಯಿಂದ ಕಲಿತುಕೊಂಡ್ರು ಕೂಡ ಆ ಕನ್ನಡ ಬಹಳ ಪ್ರಮುಖವಾದ್ದು. ನಾನು ಈ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಧರ್ಮಪತ್ನಿಗೆ ಹೇಳ್ತಾ ಇದ್ದೀನಿ, ನೀನು ಕನ್ನಡ ಇದಕ್ಕೆ ಕಲಿಸ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಇರಲೇಬೇಕು ಅಂತ. ಬಹಳ ಕಷ್ಟ ಸೆಕೆಂಡ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ಈಗ ಅನೇಕ ನಮ್ಮ ಇಂಗ್ಲಿಷು ಇಂಟರ್ನ್ಯಾಷನಲ್ ಲೆವೆಲ್ ಗ್ಲೋಬಲ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳುಗಳು ಬಹಳ ಕಷ್ಟಪಡ್ತಾರೆ ಕನ್ನಡವನ್ನ ಇದು ಮಾಡಲಿಕ್ಕೆ. ಸೊ ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರಗಳಲ್ಲಿ ಇವತ್ತು ಅದಕ್ಕೆ ದೊಡ್ಡ ಹೆಚ್ಚಿಗೆ ಒತ್ತನ್ನು ಕೊಟ್ಕೊಂಡು ನಮ್ಮ ಮನೇಲೇ ನಾವು ಇದಕ್ಕೆ ಬಹಳ ಹೆಚ್ಚಿಗೆ ಒತ್ತನ್ನು ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಹಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಟ್ಟಾಗೆ, ನಾನು ಇಲ್ಲಿ ಹೆಚ್ಚಿಗೆ ಮಾತಾಡೋಂಥದ್ದು ಏನು ಅರ್ಥ ಇಲ್ಲ. ಇಲ್ಲಿ ಇವತ್ತು ಕನ್ನಡವೇ ನಮಗೆ ಮಾತೃ, ಕನ್ನಡವೇ ನಮಗೆ ದೇವ ಭಾಷೆ. ಈಗಿರುವಂಥ ಸಂದರ್ಭದಲ್ಲಿ ನಾವು ಯಾವುದಕ್ಕೂ ಕೂಡ ಜಗದೆ ಈ ಭಾಷೆ, ನೆಲ, ಸಂಸ್ಕೃತಿಯನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಮಾತ್ರ ಸರ್ಕಾರ ಮಾತ್ರ ಮಾಡಿದೀವಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ನೀವುಗಳು ಇಡೀ ಹಳ್ಳಿಯಲ್ಲಿ ಅನೇಕ ಒಕ್ಕೂಟಗಳು
ಸಂಘ ಸಂಸ್ಥೆಗಳು, ವೇದಿಕೆಗಳು ಎಲ್ಲ ಕೂಡ ಈ ಭಾಷೆನ ಉಳಿಸ್ಕೊಳ್ಳಿಕ್ಕೆ ತಾವೆಲ್ಲ, ನಮಗೆಲ್ಲ ಏನೋ ರಾಜಕಾರಣದಲ್ಲಿ ಅಧಿಕಾರ ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ನೀವು ಯಾರು ಕೂಡ ರಾಜಕಾರಣದ ಬಗ್ಗೆ ಚಿಂತೆ ಮಾಡದೆ, ಅಧಿಕಾರಕ್ಕೆ ಚಿಂತೆ ಮಾಡದೆ, ನಮ್ಮ ಈ ದೇಶದಲ್ಲಿ ನಾನು ಹುಟ್ಟಿದ್ದೇನೆ, ನಮ್ಮ ಭಾಷೆ ತಾಯಿ ಭಾಷೆ. ಬ್ರಿಟಿಷ್ ಅವರು ಕೂಡ ಈ ದೇಶವನ್ನು ನಮ್ಮನ್ನು ಬಿಟ್ಟು ಹೋಗ್ಬೇಕಾರೆ, ಅವರು ಮಕ್ಕಳನ್ನು ನಾವು ಸೇರಿಸ್ಬೇಕಾರೆ ನಿಮ್ಮ ಫಾದರ್ ಟಂಗ್ ಏನು ಅಂತ ನಾವು ಕೇಳಲಿಲ್ಲ. ಇದನ್ನ ಅರ್ಜಿಯಲ್ಲಿ ಬರೀಬೇಕಾದ್ರೆ ನಿಮ್ಮ ಮಾತೃಭಾಷೆ ಯಾವುದು ಅಂತ ಹೇಳಿದ್ರು. ಸೊ ಹಂಗೆ ನಾವು ಯಾರು ಕೂಡ ನಮ್ಮ ಮಾತೃಭಾಷೆನ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ನಾವು ಹೆಣ್ಣಿಗೆ ಎಷ್ಟು ಪ್ರಾಕೃತಿದ್ದೆ, ಇವತ್ತು ಭುವನೇಶ್ವರ್ಗೆ ತಾಯಿ, ಭೂಮಿ ತಾಯಿ ಅಂತ ನಾವು ಕರಿತೀವಿ. ಯಾವ ಊರಿಗೆ ಹೋದ್ರು ಕೂಡ ನಿಮ್ಮ ಗ್ರಾಮ ಯಾವುದು, ಗ್ರಾಮ ದೇವತೆ ಯಾವುದು ಅಂತ ಕೇಳ್ತಾರೆ. ಗಂಡಸ ದೇವ್ರನ್ನ ಯಾರು ಕೇಳೋದಿಲ್ಲ. ನನಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಫಸ್ಟ್ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ. ಫಸ್ಟ್ ಶ್ರೀ ಹೆಣ್ಣು, ಆಮೇಲೆ ಗಂಡು. ವೆಂಕಟೇಶ್ವರನ್ ಕರಿಬೇಕಾದ್ರೆ ಕೂಡ ಲಕ್ಷ್ಮೀ ವೆಂಕಟೇಶ್ವರ ಅಂತಾರೆ. ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ. ಹಂಗೆ ಮೊದಲು ಹೆಣ್ಣು, ಆಮೇಲೆ ಗಂಡು. ಹಂಗೆ ಈ ಮೊದಲು ನಮ್ಮ ಪರಂಪರೆ, ನಮ್ಮ ಭೂತಾಯಿ. ಆ ಭೂತಾಯಿನೇ ನಮ್ಮ ಇವತ್ತು ಇಲ್ಲಿ ನೆಲೆಸಿದಂತ ತಾಯಿ ಭುವನೇಶ್ವರಿ. ನಿಮ್ಮೆಲ್ಲರ ಸನ್ನಿಧಿಲಿ ಇಡೀ ಸರ್ಕಾರ ಆ ತಾಯಿಗೆ ಪ್ರಣಾಮವನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತೇಳಿ ಹಾರೈಸಿ ಇದನ್ನ ನೆರವೇರಿಸಿಕೊಟ್ಟಂತ ಎಲ್ಲ ನಮ್ಮ ಇಲಾಖೆಯ ಸರ್ಕಾರದ ಅಧಿಕಾರಿಗಳಿಗೆ ಬಹಳ ಅಚ್ಚುಕಟ್ಟು ಕೆಲಸವನ್ನ ಮಾಡಿದ್ದಾರೆ. ಬಹಳ ವೈಭವ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ಸೊ ಇದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ಸುಂದರವಾದಂತಹ ಮಾತುಗಳನ್ನಾಡಿದ್ದಾರೆ. ನ್ಯಾಯಾಂಗ, ಶಾಸಕಾಂಗ ಹಾಗೂ ಕಾರ್ಯಾಂಗದ ಮಧ್ಯದಲ್ಲಿರುವಂತಹ ತಾಯಿ ಭುವನೇಶ್ವರಿ ನಮ್ಮೆಲ್ಲರಿಗೂ ಆಶೀರ್ವದಿಸಲಿ ಅಂತ. ಧನ್ಯವಾದಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಹಾಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಶ್ರೀ UT ಖಾದರ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊತೇನೆ. ಪ್ರಜಾಪ್ರಭುತ್ವದ ದೇಗುಲ ಎಂದೇ ಕರೆಯಲ್ಪಡುವಂತಹ ವಿಧಾನಸೌಧದ ಸನ್ನಿಧಿಯಲ್ಲಿ ನಾಡದೇವಿ ಭುವನೇಶ್ವರಿ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ವೇದಿಕೆಯಲ್ಲಿ ಇದ್ದು ಈ ಒಂದು ಕಂಚಿನ ಪ್ರತಿಮೆಯಲ್ಲಿ ಬರಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದು ತನ್ನ ಎಲ್ಲ ಸಹಕಾರ ಕೊಟ್ಟಂತರ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳ ಉಪಸ್ಥಿತರಿದ್ದು ಈಗ ತಾನೇ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಗೌರವ DK ಶಿವಕುಮಾರ್ ಜಿ ಅವರೇ, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಸನ್ಮಿತ್ರರು ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರೇ, ಸಚಿವ ಮಿತ್ರ ಗೌರವಿಸಿದಂತಹ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿರವರೇ, ಶ್ರೀ ಭೈರತಿ ಸುರೇಶ್ ಅವರೇ, ಎಲ್ಲ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ಬಹುಶಃ ಕಳೆದ 1.5 ವರ್ಷದಲ್ಲಿ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡದ ಪರಂಪರೆ ಮತ್ತು ಆಚಾರ ವಿಚಾರ ಉಳಿಸಿಕೊಳ್ಳಲಿಕ್ಕೆ ಮತ್ತಷ್ಟು ಕಾರ್ಯ ಹಮ್ಮಿಕೊಂಡಂತಹ ಹಾಗೂ ಯಶಸ್ವಿಯಾಗಿರುವಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ಎಸ್ ತಂಗಡಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಗರ ಸಚಿವರಂತಹ ಭೈರತಿ ಸುರೇಶ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಂತ ರೇವಣ್ಣರವರೇ, ಬಹುಶಃ ಇವತ್ತು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾಗಿರುವಂತಹ ಗೌರವ ನಸೀರ್ ಅಹಮದ್ ಅವರೇ, ಪೊನ್ನನ್ ಅವರೇ, ಬಹುಶಃ ಇವತ್ತು ನಮ್ಮ ಹಿರಿಯ ಶಾಸಕರಾದಂಥ ಗೌರವಂತ TB ಜಯಚಂದ್ರರವರೇ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಹೇಂದ್ರ ಜೋಶಿರವರೇ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಲಿಮಲ್ ಅವರೇ, ನಮ್ಮ ಚೀಫ್ ವಿಪ್ ಅಂತ ಸಲೀಂ ಅಹಮದ್ರವರೇ, ವೇದಿಕೆ ಮೇಲೆ ಎಲ್ಲ ಉಪಸ್ಥಿತವಂತ ನಮ್ಮ ಇನ್ನಿತರ ಜನಪ್ರತಿನಿಧಿಗಳೇ, ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ಹಿತೈಷಿಗಳೇ, ನನ್ನ ಮುಂದಿರೋ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ. ನಾಡದೇವಿ ಭುವನೇಶ್ವರಿ ಕಂಚಿನ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಈ ಒಂದು ಕಾರ್ಯಕ್ರಮ ಬರೀ ನಮ್ಮ ಕನ್ನಡಿಗರಿಗೆ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿರುವಂಥ ಕನ್ನಡಿಗರಿಗೆ ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ದೇಶದಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ಗೌರವ ಮತ್ತು ಹೆಮ್ಮೆ ತರುವಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿ ಮತ್ತು ಇಲಾಖೆ ಸಚಿವರನ್ನು, ಅಧಿಕಾರಿ ವರ್ಗದವರು ಬಹಳ ಅದ್ಭುತವಾದ ಐತಿಹಾಸಿಕವಾದ ಆ ಒಂದು ಪ್ರತಿಮೆಯನ್ನು ತಾವು ಅನಾವರಣಗೊಳಿಸುವ ಮುಖಾಂತರ ಕನ್ನಡ ಭಾಷೆ, ಅದರ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರ ಎಲ್ಲ ಕೂಡ
ಭವಿಷ್ಯದ ಜನಾಂಗ ಮತ್ತು ಇನ್ನು ಹುಟ್ಟಿ ಬರುವ ಮಕ್ಕಳಿಗೆ ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ಕೊಟ್ಟಿದ್ದೀರಿ. ಇದು ಬಹುಶಃ ಪರೋಕ್ಷವಾಗಿ ಈ ಎಲ್ಲ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಶಾಶ್ವತವಾಗಿ ನಮ್ಮ ನೆಲೆ ನಿಲ್ಲಲು ಈ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಕೂಡ ಪಾಶ್ಚಾತ್ಯ ಇವತ್ತು ಸಂಸ್ಕೃತಿ ಬಹಳಷ್ಟು ಬೇರೂರಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕನ್ನಡ ಸಂಸ್ಕೃತಿಯನ್ನು ಮೆಟ್ಟಿ ಮೇಲೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದರೆ ಇಂಥ ಹಲವಾರು ಕಾರ್ಯಕ್ರಮಗಳಿಂದಾಗಿ ಕನ್ನಡ ಸಂಸ್ಕೃತಿಯನ್ನು ಬಲವಾಗಿ ಬೇರೂರಲಿಕ್ಕೆ ಸರ್ಕಾರ ತನ್ನ ಮತ್ತು ಮಂತ್ರಿಗಳು ಅದರ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಇವತ್ತು ಈ ಎಲ್ಲ ಯಾಕೆಂತ ಹೇಳಿದರೆ ನಾವು ಸಣ್ಣದಿರುವಾಗ ನಾವು ನೋಡ್ತಾ ಇದ್ದೇವೆ. ಒಂದು ನಾವು ಬಹುಶಃ ಇವತ್ತು ರಾಜ್ಯೋತ್ಸವದ ದಿನಾಚರಣೆ ನಾವು ಕನ್ನಡ ಸಾಹಿತ್ಯ ಪರಿಷತ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮೆರವಣಿಗೆ ಮಾಡ್ತಾರೆ. ಅದರಲ್ಲಿ ತಾಯಿ ಭುವನೇಶ್ವರಿ ಅವರ ಚಿತ್ರ ಇಟ್ಕೊಂಡು ನಾವು ಇವತ್ತು ಮೆರವಣಿಗೆ ಮಾಡುವಂಥದ್ದು. ಅದು ಇನ್ನೊಂದು ಕಡೆ ನಾವು ಚಿತ್ರ ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಶಾಶ್ವತವಾಗಿ ಕಂಚಿನ ಪ್ರತಿಮೆ ಮಾಡಿಕೊಂಡು ದೊಡ್ಡ ಮಟ್ಟದ ಶಾಶ್ವತವಾಗಿ ಬಹುಶಃ ಇಲ್ಲಿ ಅದನ್ನು ಇದರ ಮುಂದೆ ಬಹುಶಃ ಸ್ಥಾಪಿಸಿ ಇಡೀ ಕರ್ನಾಟಕ ಮತ್ತು ಕನ್ನಡಿಗರಿಗೆ ದೊಡ್ಡ ಮಟ್ಟದ ಗೌರವ ತರುವಂಥ ಕೆಲಸ ಆಗಿದೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆ ಇರ್ಬೋದು, ಬೇರೆ ಬೇರೆ ಜಾತಿ ಇರ್ಬೋದು, ವರ್ಗ ಇರ್ಬೋದು, ಎಲ್ಲರಿಗೂ ಕೂಡ ಬಹುಶಃ ಇವತ್ತು ಈ ಒಂದು ಕಂಚಿನ ಪ್ರತಿಮೆ ತಾಯಿ ಭುವನೇಶ್ವರಿ ಪ್ರತಿಮೆ ದೊಡ್ಡ ಮಟ್ಟದ ಆ ಕಿರೀಟದ ಗರಿ ಮತ್ತು ಗೌರವದ ಒಂದು ಸಂಕೇತ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ನಾನು ಬಹುಶಃ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಬಹುಶಃ ಕನ್ನಡಕ್ಕೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಅದು ಬಹುಶಃ ನಿಮ್ಗೆ ಕೊಟ್ಟಂಥ ಸಹಕಾರ ಮುಖಾಂತರ ಐತಿಹಾಸಿಕ ಕನ್ನಡ ಸಾಹಿತ್ಯ ಸಮ್ಮೇಳನ ಇರಲಿ, ಬೇರೆ ಬೇರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಲ್ಲಿ ರಾಜ್ಯದಿಂದ ಅನುಷ್ಠಾನ ಕಾರ್ಯ ಯಶಸ್ವಿಯಾಗುತ್ತೆ ಅವೆಲ್ಲ ಮಾಡಿದ್ದೀರಿ. ನಮ್ಮ ಕರಾವಳಿಯ ಒಂದು ಬೇಡಿಕೆ ಕೂಡ ಇತ್ತು, ತುಳು ಭಾಷೆಯನ್ನು ಎರಡನೇ ದರ್ಜೆ ಭಾಷೆಯಾಗಿ ಮಾಡುವಂಥದ್ದು. ಖಂಡಿತವಾಗಿಯೂ ಇದನ್ನು ಕೂಡ ಮುಂದೆ ಮಾಡೇ ಮಾಡ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿದೆ. ಆ ದಿನ ಕೂಡ ಆದಷ್ಟು ಬೇಗನೆ ಬರಲಿ ಅಂತ ನಾನು ಇವತ್ತು ಆಶಿಸಿಕೊಂಡು ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನ ಸಂಪೂರ್ಣ ಸಹಕಾರ ಕೊಟ್ಟಂಥ ಈ ಸರ್ಕಾರ ನೇತೃತ್ವ ವಹಿಸಿದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇಲಾಖೆ ಸಚಿವರಾದಂಥ ನಮ್ಮ ಸನ್ಮಿತ್ರರಾದಂಥ ಅಶ್ವಥ್ ತಂಗಡಿ ಅವರಿಗೆ ಎಲ್ಲ ಇಡೀ ಕನ್ನಡ ಜನತೆಯ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಸಲ್ಲಿಸುತ್ತಾ ಮಾತು ಮುಗಿಸ್ನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ರಥಯಾತ್ರೆಯ ಬಗ್ಗೆ ಮಾನ್ಯ ಮಂತ್ರಿ ಸಚಿವರು ಹೇಳಿದ್ದಾರೆ. ಇದರ ಅಂಗವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಮಾನ್ಯ ಗೌರವಾನ್ವಿತ ಅತಿಥಿಗಳನ್ನು ಕೇಳ್ಕೊತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಸಚಿವರೆಲ್ಲರೂ ಸೇರಿ ರಥಯಾತ್ರೆಯ ಸಚಿತ್ರ ಪುಸ್ತಕ ಬಿಡುಗಡೆ ಮಾಡಬೇಕಾಗಿ ಕೋರುತ್ತೇನೆ. ಕರ್ನಾಟಕ ಸಂಭ್ರಮ 50 ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಈ ಅಭಿಯಾನದ ಅಂಗವಾಗಿ ರಥಯಾತ್ರೆ ನಡೆಯಿತು. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಈ ರಥ ಸಂಚಲನ ಮಾಡಿ ಅದರ ಸಚಿತ್ರ ಪುಸ್ತಕವನ್ನ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಎಂತಹ ಸುಂದರವಾದ ಅಭಿಯಾನ ಅಲ್ಲ? ಜೋರಾದ ಚಪ್ಪಾಳೆಯೊಂದಿಗೆ ಈ ಪುಸ್ತಕ ಬಿಡುಗಡೆಯನ್ನ ಸಂಭ್ರಮಿಸೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ, ಗೌರವಾನ್ವಿತರಿಗೆ ಧನ್ಯವಾದಗಳು. ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರ ಮಾತುಗಳನ್ನ ಕೇಳುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ. ಭುವನೇಶ್ವರಿ ಅನಾವರಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದಂಥ
UT ಖಾದರ್ ಅವರ, ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರ, ಹಿರಿಯ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರ, ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರ್ತಿ ಸುರೇಶ್ ಅವರ, ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ, ದೆಹಲಿ ಪ್ರತಿನಿಧಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಜಯಚಂದ್ರ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಶೀರ್ ಅಹಮದ್ ಅವರ, ಕಾನೂನು ಸಲಹೆಗಾರರಾದಂಥ ಶ್ರೀ ಶಾಸಕರು ಆದಂಥ ಶ್ರೀ ಪೊನ್ನಣ್ಣ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಮಟ್ಟದ ಅಧ್ಯಕ್ಷರಾದಂಥ ಶ್ರೀ HM ರೇವಣ್ಣ ಅವರ, ಮೇಲ್ಮನೆಯ ಸದಸ್ಯರಾದಂಥ DT ಶ್ರೀನಿವಾಸ್ ಅವರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮಹೇಶ್ ಜೋಶಿ ಅವರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಬಿಳಿಮಲೆ ಅವರ, ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮಾನಶ ಅವರ, ಕುವೆಂಪು ಭಾಷಾ ಭಾರತಿ ಅಧ್ಯಕ್ಷರಾದಂಥ ಶ್ರೀ ಚೆನ್ನಪ್ಪ ಕಟ್ಟಿ ಅವರ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕನ್ನಡದ ಅಭಿಮಾನಿಗಳೇ, ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಒಂದು ಐತಿಹಾಸಿಕವಾದಂಥ ದಿನ. ಈ ದಿನ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಪ್ರತಿಮೆಯ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಅನಾವರಣಗೊಳಿಸಿದ್ದೇವೆ. ನಾನು ಅತ್ಯಂತ ಸಂತೋಷದಿಂದ ಈ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದೇವೆ. ಈ ಪ್ರತಿಮೆ ನವೆಂಬರ್ 1, 2024 ಇಸ್ವಿಯಿಂದ ಅನಾವರಣ ಆಗಬೇಕಾಗಿತ್ತು. ಆದರೆ ಪ್ರತಿಮೆಯ ಕೆಲಸ ಪೂರ್ಣ ಆಗಿಲ್ಲದೆ ಇರೋದ್ರಿಂದ ನವೆಂಬರ್ 1, 2023ಕ್ಕೆ ನಾವು 24ಕ್ಕೆ ನಾವು ಅನಾವರಣ ಮಾಡಲಿಕ್ಕಾಗಲಿಲ್ಲ. ಡಿಸೆಂಬರ್ನಲ್ಲಿ ಅದು ಪೂರ್ಣ ಆಗಿ ಅನಾವರಣಕ್ಕೆ ರೆಡಿಯಾಯಿತು. ಆದರೆ ನಾನು ಹೇಳಿದೆ ಜನವರಿನಲ್ಲಿ ಮಾಡೋಣ ಅಂತೇಳಿ ತಂಗಡಿಯವರಿಗೆ ಹೇಳಿದೆ. ಹಾಗಾಗಿ ಇವತ್ತು ಅನಾವರಣಗೊಳ್ತಾ ಇದೆ.
ಈ ಪ್ರತಿಮೆ ವಿಧಾನಸೌಧದ ಆವರಣದಲ್ಲಿ ಆಗ್ತಾ ಇರತಕ್ಕಂಥದ್ದು. ಇದು ಈ ಆವರಣದಲ್ಲಿ ಆಗ್ತಾ ಇರತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನನಗನ್ಸುತ್ತೆ. ಕರ್ನಾಟಕದ ಶಕ್ತಿ ಕೇಂದ್ರ ಇದು ವಿಧಾನಸೌಧ. ಈ ಶಕ್ತಿ ಕೇಂದ್ರದ ಆವರಣದಲ್ಲಿ ಕನ್ನಡ ಭುವನೇಶ್ವರಿ ತಾಯಿಯ ಪ್ರತಿಮೆ ಅನಾವರಣ ಆಗಿ ಆ ಪ್ರತಿಮೆ ಇವತ್ತು ಇಲ್ಲಿ ಸ್ಥಿರವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಬಹುಶಃ ಇದು ಎಲ್ಲ ಕನ್ನಡಿಗರಿಗೆ, ಕರ್ನಾಟಕದ 7 ಕೋಟಿ ಜನ ಕನ್ನಡಿಗರಿದ್ದಾರೆ, ಅವರೆಲ್ಲರಿಗೂ ಕೂಡ ಹೆಮ್ಮೆಯ ದಿನ, ಇಂದು ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಕರೀಲಿಕ್ಕೆ ಬಯಸ್ತಾ ಇದ್ದೇನೆ. ಜೂನ್ ತಿಂಗಳಲ್ಲಿ 2024 ಜೂನ್ ತಿಂಗಳಲ್ಲಿ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡೋದು. 6 ತಿಂಗಳಲ್ಲಿ ಇದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೋ ನಾವು. ಅನಾವರಣ ಮಾಡಬೇಕು, ಅದನ್ನು ಪೂರ್ಣ ಆಗಬೇಕು ಪ್ರತಿಮೆ ಅಂತೇಳಿ ಮಾಡ್ಕೊಂಡಿದ್ದೋ. ಆದರೆ ಪೂರ್ಣ ಆಗಲಿಲ್ಲ. ಹಾಗಾಗಿ ಡಿಸೆಂಬರ್ನಲ್ಲಿ ಆಗಬೇಕಾಗಿತ್ತು, ಅಲ್ಲ ನವೆಂಬರ್ 1ನೇ ತಾರೀಕು ಆಗಬೇಕಾಗಿತ್ತು. ಡಿಸೆಂಬರ್ನಲ್ಲಿ ರೆಡಿ ಆಯಿತು. ಆದರೆ ಜನವರಿನಲ್ಲಿ ಈಗ ಅನಾವರಣ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಇದು ಬಹುಶಃ ಇದೊಂದು ವಿಶಿಷ್ಟವಾದಂಥ ಪ್ರತಿಮೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡ ತಾಯಿಯ ಪ್ರತಿಮೆ ಬೆಂಗಳೂರಿನಲ್ಲಿ, ಅದರಲ್ಲೂ ವಿಧಾನಸೌಧದಲ್ಲಿ ಯಾವತ್ತೂ ಕೂಡ ಅನಾವರಣ ಆಗಿರಲಿಲ್ಲ, ಸ್ಥಾಪನೆ ಆಗಿರಲಿಲ್ಲ. ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದ್ದದ್ದು. ಮೈಸೂರು ರಾಜ್ಯಕ್ಕೆ ಮರುನಾಮಕರಣ ಆಯಿತು. ನವೆಂಬರ್ 1, 1973ನೇ ಇಸ್ವಿನಲ್ಲಿ ನಾಮಕರಣ ಆಯಿತು. ಕರ್ನಾಟಕ ಅಂತೇಳಿ ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ರಾಜ್ಯಕ್ಕೆ ಏಕೀಕರಣ ಆದಮೇಲೆ ನಾಮಕರಣ ಆಗಿರಲಿಲ್ಲ, ಕರ್ನಾಟಕ ಅಂತ ನಾಮಕರಣ ಆಗಿರಲಿಲ್ಲ. ಮೈಸೂರು ರಾಜ್ಯ ಅಂತಲೇ ಮುಂದುವರೆದಿತ್ತು. ಆದರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಆಗಬೇಕು ಅಂತೇಳಿ ಬಹಳ ಜನರ ಒತ್ತಾಯ ಇತ್ತು. ಹಾಗಾಗಿ ನವೆಂಬರ್ 1, 1973 ದೇವರಾಜ ಅರಸರವರು ಕರ್ನಾಟಕ ಅಂತೇಳಿ ನಾಮಕರಣವನ್ನು ಮಾಡಿದರು. ಅದು ನವೆಂಬರ್ 1, 2023ಕ್ಕೆ 50 ವರ್ಷ ತುಂಬುತ್ತಾ ಇತ್ತು. ನವೆಂಬರ್ 1, 2023ಕ್ಕೆ 50 ವರ್ಷಗಳು ತುಂಬುತ್ತಾ ಇತ್ತು. 23-24ರಲ್ಲೇ 50ನೇ ವರ್ಷವನ್ನು ಆಚರಣೆ ಮಾಡಬೇಕಾಗಿತ್ತು. ಇಂದಿನ ಸರ್ಕಾರ ಮಾಡಲಿಲ್ಲ. ನಾನು 23ನಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನವೆಂಬರ್ 20ಕ್ಕೆ ನಾವೆಲ್ಲ ಅಧಿಕಾರಕ್ಕೆ ಬಂದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ನಾನು ಮುಖ್ಯಮಂತ್ರಿ ಆದೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು. ಅದಾದ ಮೇಲೆ ನಾನು ಮೊದಲನೇ ಆಯವ್ಯಯವನ್ನು ಮಂಡಿಸಿದಾಗ, ಆ ವರ್ಷ 23-24ನೇ ವರ್ಷ ಆಯವ್ಯಯವನ್ನು ಮಂಡಿಸಿದಾಗ, ಏನು ಇಂದಿನ ಸರ್ಕಾರ ಸುವರ್ಣ ವರ್ಷವನ್ನು ಆಚರಣೆ ಮಾಡಲಿಲ್ಲ, ನಾಮಕರಣ ಆದಂಥ 50ನೇ ವರ್ಷದ ಆಚರಣೆ ಮಾಡಲಿಲ್ಲ, ನಾವು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವು 50ನೇ ವರ್ಷದ ನಾನು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಇಡೀ ವರ್ಷ 23-24ನೇ ವರ್ಷ ಇಡೀ ವರ್ಷ ಆಚರಣೆಯನ್ನು ಮಾಡೋದು. ಅದು ಪ್ರಾರಂಭ ಆದದ್ದು ಹಂಪಿನಲ್ಲಿ, ಆಮೇಲೆ ಅದರ ನೆಕ್ಸ್ಟ್ ಡೇ ಗದಗಿನಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡೋದು. ಕಾರಣ ಯಾಕಪ್ಪ ಅಂತಂದರೆ,
ಕನ್ನಡದ ಇತಿಹಾಸ, ಕರ್ನಾಟಕದ ಇತಿಹಾಸ, ಸಾಹಿತ್ಯ, ಕಲೆ, ಸಂಸ್ಕೃತಿ ಇವೆಲ್ಲವೂ ಕೂಡ ಜನಗಳಿಗೆ ಗೊತ್ತಾಗಬೇಕಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನಾಡಿನ ಇತಿಹಾಸ ಗೊತ್ತಾಗಬೇಕು, ನಮ್ಮ ಭಾಷೆಯ ಇತಿಹಾಸ ಗೊತ್ತಾಗಬೇಕು, ನಮ್ಮ ಕಲೆಯ ಇತಿಹಾಸ ಗೊತ್ತಾಗಬೇಕು, ನಮ್ಮ ಸಂಸ್ಕೃತಿಯ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ಜೊತೆಗೆ ಎಲ್ಲ ಕನ್ನಡಿಗರಿಗೂ ಕೂಡ ನಮ್ಮ ಮಾತೃಭಾಷೆ ಅಂತಕ್ಕಂಥ ಅಭಿಮಾನ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಬೇಕು, ಬೆಳೀಬೇಕು, ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಕರ್ನಾಟಕ ಸಂಭ್ರಮ ಅಂತಕ್ಕಂಥ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಕನ್ನಡದ ರಥ, ಇಡೀ ರಾಜ್ಯದಲ್ಲಿ ಕನ್ನಡದ ರಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥ ಕೆಲಸವನ್ನ, ಪ್ರೀತಿ ಹುಟ್ಟಿಸ್ತಕ್ಕಂಥ ಕೆಲಸವನ್ನ, ಗೌರವ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡೋದೋ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ನಾಡದೇವತೆ ಭುವನೇಶ್ವರಿ ಪ್ರತಿಮೆ ಇದೆಯಲ್ಲ, ಸುಮಾರು 25 ಅಡಿ ಎತ್ತರದ ಕಂಚಿನ ಪ್ರತಿಮೆ, 25 ಅಡಿ ಎತ್ತರದ ಕಂಚಿನ ಪ್ರತಿಮೆ ಬಹಳ ಸುಂದರವಾಗಿ ಬಂದಿದೆ. ಅದನ್ನು ತಯಾರು ಮಾಡಿದಂಥ ಪ್ರತಿಮೆ ತಯಾರು ಮಾಡಿದಂಥವರಿಗೆ ಅವ್ರ ಹೆಸರೇನು? ಶ್ರೀಧರ್. ನಾನು ಇದು 3ನೇ ಮೂರ್ತಿ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಧರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಸರ್ಕಾರದ ಪರವಾಗಿ, ಕನ್ನಡ ನಾಡಿನ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಭುವನೇಶ್ವರಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಕರ್ನಾಟಕದವರು, ಕನ್ನಡದ ಜಲ, ನಮ್ಮೆಲ್ಲರ ಕರ್ತವ್ಯ ಕನ್ನಡ ನಾಡಿನ ನೆಲ, ಜಲ, ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿ ಇದನ್ನು ಮೈಗೂಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮತ್ತು ಅದನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು, ಅದನ್ನು ಅಭಿಮಾನದಿಂದ ಕಾಣ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕಾಗಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ಹೆಸರಾಯಿತು, ಕನ್ನಡ ಉಸಿರಾಗಲಿ ಅಂತಕ್ಕಂಥ ಘೋಷ ವಾಕ್ಯದೊಡನೆ ಕರ್ನಾಟಕ ಹೆಸರಾಯಿತು ಕರ್ನಾಟಕ, ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಕನ್ನಡ ನಮ್ಮ ಉಸಿರಾಗಬೇಕು, ಅದು ಕನ್ನಡ. ಕಾರಣ ಯಾಕಪ್ಪ ಅಂತಂದ್ರೆ ನಾವೆಲ್ಲೇ ಹೋದ್ರೂ ಕೂಡ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾನು ಕನ್ನಡಿಗ, ನನ್ನ ಮಾತೃಭಾಷೆ ಕನ್ನಡ ಅಂತಕ್ಕಂಥ ಹೆಮ್ಮೆ, ಅದೊಂದು ಆ ಗೌರವ, ಆ ಅಭಿಮಾನ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಬರಬೇಕು. ಅದು ಬಂದಾಗ ಮಾತ್ರ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಆಗಲಿಕ್ಕೆ ಸಾಧ್ಯ. ನಮ್ಮ ಭಾಷೆಯಲ್ಲಿ ಕಲಿಬೇಕು, ನಮ್ಮ ಭಾಷೆಯಲ್ಲಿ ಮಾತನಾಡಬೇಕು. ನಾನು ಬೇರೆ ಭಾಷೆ ದ್ವೇಷಿಸಬೇಕು ಅಂತ ಹೇಳಕ್ ಹೋಗಲ್ಲ, ಬೇರೆ ಭಾಷೆನೂ ಕಲಿಬೇಕು. ಆದರೆ ಕನ್ನಡಕ್ಕೆ ಪ್ರಾಧಾನ್ಯತೆ ಇರಬೇಕು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ನಮ್ಮ ಮಾತೃಭಾಷೆ, ಈ ನೆಲದ ಭಾಷೆ. ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ರಾಮಕೃಷ್ಣ ಹೆಗ್ಡೆಯವರು ನನ್ನನ್ನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು 83ನೇ ಇಸ್ವಿನಲ್ಲಿ, 1983. ನಾನು ಮೊದಲನೇ ಸಾರಿ MLA ಆಗಿದ್ದಾಗ ನಾನು ಕೇಳಿದೆ, ರಾಮಕೃಷ್ಣ ಹೆಗ್ಡೆ ಅವರಿಗೆ ಮುಖ್ಯಮಂತ್ರಿ ಆಗಿದ್ದರು, ನನ್ನನ್ನು ಯಾಕೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ? ನಾನು ಸಾಹಿತಿ ಅಲ್ಲ, ಕನ್ನಡ MA ಓದಿಲ್ಲ. ನಾನು ಓದಿರೋದು ಬಾಟ್ನಿ ಜುವಾಲಜಿ, BSc ಓದಿರೋದು, ಆಮೇಲೆ ಲಾ ಮಾಡಿದ್ದೀನಿ. ನನಗಿದು ಬೇಡ ಅಂತ ಹೇಳಿದೆ. ಇಲ್ಲ,
ನಿಮಗೆ ಕನ್ನಡದ ಅಭಿಮಾನ ಇದೆ, ಅದನ್ನು ನಾನು ಗುರುತಿಸಿದ್ದೀನಿ. ಕನ್ನಡದ ಬಗ್ಗೆ ನೀವು ಕನ್ನಡ ಕಾಯ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಈ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಇರಬೇಕು. ಕನ್ನಡ ನಮ್ಮ ಮಾಧ್ಯಮ ಭಾಷೆ ಆಗಬೇಕು. ಕನ್ನಡ ಸಾರ್ವಭೌಮತ್ವ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದಾಗ ನಾನು ಅದನ್ನು ಒಪ್ಕೊಂಡು ಎಲ್ಲರೂ ಕೂಡ ಕನ್ನಡ ಇವತ್ತಿಗೂ ಕೂಡ ನಾನು ಅವತ್ತು ಪ್ರಾರಂಭ ಮಾಡಿದ್ದು ಕನ್ನಡದಲ್ಲಿ ಬರೀಲಿಕ್ಕೆ, ಕನ್ನಡದಲ್ಲಿ ಸೈನ್ ಮಾಡಲಿಕ್ಕೆ. ಇವತ್ತೂ ಕೂಡ ಕನ್ನಡದಲ್ಲೇ ಟಿಪ್ಪಣಿಗಳಾಗ್ತೀನಿ, ಕನ್ನಡದಲ್ಲೇ ಸೈನ್ ಮಾಡ್ತೀನಿ. ಯಾಕಂತಂದರೆ ಹೊರ ರಾಜ್ಯಗಳಿಗೆ ಮಾತ್ರ, ಕೇಂದ್ರಕ್ಕೆ ಮಾತ್ರ ಕಳಿಸ್ತಕ್ಕಂಥ ಪತ್ರಗಳು ಬೇರೆ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಇರಬೇಕೇ ಹೊರತು ಕರ್ನಾಟಕದ ಒಳಗಡೆ ಇರ್ತಕ್ಕಂಥದ್ದು ಕನ್ನಡ ಭಾಷೆಯಲ್ಲೇ ಇರಬೇಕು. ನಮ್ಮ ಆಡಳಿತ ಕನ್ನಡ ಭಾಷೆಯಲ್ಲೇ ಇರಬೇಕು. ಯಾಕಂತಂದರೆ ಕನ್ನಡದ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಆಡಳಿತ ಇರಬೇಕು. ಇಂಗ್ಲೀಷ್ನಲ್ಲಿ ಇರಬಾರ್ದು, ಬೇರೆ ಭಾಷೆಯಲ್ಲಿ ಇರಬಾರ್ದು. ಮತ್ತೆ ಯಾವುದೇ ಭಾಷೆ ಜನ ಇದ್ರೂ ಕೂಡ ಕರ್ನಾಟಕದಲ್ಲಿ ವಾಸ ಮಾಡಿದ ಮೇಲೆ, ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡವನ್ನ ಕಲೀಲೇಬೇಕು. ನಾನು ಅದಕ್ಕೆ ಕನ್ನಡಿಗರಲ್ಲಿ ಒಂದು ಮನವಿಯನ್ನ ಏನ್ ಮಾಡ್ತೀನಿ ಅಂತಂದ್ರೆ, ನೀವು ಬೇರೆ ಭಾಷೆಯವ್ರ ಜೊತೆ ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ? ಅವ್ರ ಭಾಷೆನಲ್ಲಿ ಮಾತಾಡಕ್ಕೆ ಹೋಗ್ಬಾರದು. ನಮ್ಮ ಭಾಷೆ ಅವ್ರಿಗೆ ಕಲಿಸ್ಬೇಕು ಹೊರತು ಅವ್ರ ಭಾಷೆ ನಾವು ತಪ್ಪಾಗಿ ಮಾತಾಡಲಿಕ್ಕೆ ಹೋಗಬಾರದು. ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ಭಾಷೆಯವರು ಕನ್ನಡ ಕಲಿದೇನೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬಿಟ್ಟದೆ. ಆದರೆ ಬೇರೆ ರಾಜ್ಯಗಳಲ್ಲಿ ಹಂಗಿಲ್ಲ. ತಮಿಳುನಾಡಿನಲ್ಲಿ ಹಂಗಿಲ್ಲ, ಕೇರಳದಲ್ಲಿ ಹಂಗಿಲ್ಲ, ಆಂಧ್ರದಲ್ಲಿ ಹಂಗಿಲ್ಲ, ತೆಲಂಗಾಣದಲ್ಲಿ ಹಂಗಿಲ್ಲ, ಮಹಾರಾಷ್ಟ್ರದಲ್ಲಿ ಹಂಗಿಲ್ಲ. ನಮ್ಮ ರಾಜ್ಯದಲ್ಲಿ ಮಾತ್ರ ಕನ್ನಡ ಕಲಿದೇನೆ ಅನೇಕ ಜನ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಕನ್ನಡದ ವಾತಾವರಣ ನಿರ್ಮಾಣ ಮಾಡಬೇಕು. ಕನ್ನಡ ಅನಿವಾರ್ಯ ಆಗಬೇಕು. ಅದು ನಮ್ಮ ಕರ್ತವ್ಯ ಆಗಬೇಕು. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಕೂಡ ನಾವು ಉದಾರವಾದಿಗಳಾಗಬಾರದು ಅಂತ ಹೇಳಕ್ ಹೋಗಲ್ಲ. ನಾನು ಉದಾರವಾದಿಗಳಾಗಿ, ಆದರೆ ಭಾಷೆ ವಿಷಯದಲ್ಲಿ ಉದಾರವಾದಿಗಳಾಗಿ ಕನ್ನಡಕ್ಕೆ ಕುತ್ತು ಬರ್ತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಭುವನೇಶ್ವರಿ ಪ್ರತಿಮೆಯನ್ನು ನಾವು ಮಾಡಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ, ಭುವನೇಶ್ವರಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ನಾಡದೇವತೆ. ಆ ನಾಡದೇವತೆ ಮೂಲಕ ಕನ್ನಡದ ಸಾಹಿತ್ಯ, ಕಲೆ, ಸಂಸ್ಕೃತಿ, ಭಾಷೆ ಇವನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಶಕ್ತಿ ಕೇಂದ್ರ ವಿಧಾನಸೌಧದ ಹತ್ತಿರ, ವಿಧಾನಸೌಧದ ಆವರಣದಲ್ಲಿ ಈ ಪ್ರತಿಮೆಯನ್ನು ನಾವು ಅನಾವರಣ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ರು, ಇವತ್ತು ಈ ನಾಡದೇವತೆ ಫೋಟೋ ಇದೆಯಲ್ಲ, ಕನ್ನಡ ಭುವನೇಶ್ವರಿ ಪ್ರತಿಮೆ ಇದೆಯಲ್ಲ, ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗೇ ಇತ್ತು. ರಾಜ ಮಹಾರಾಜರುಗಳು ಇದನ್ನು ಪೂಜಿಸ್ತಾ ಇದ್ರು. ನಾಡದೇವತೆಯನ್ನು ಭುವನೇಶ್ವರಿ ಪ್ರತಿಮೆಯನ್ನು ಪೂಜಿಸ್ತಾ ಇದ್ರು. ನಾವು ಕೂಡ ಪೂಜಿಸ್ತಾ ಇದ್ದೀವಿ. ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚಿತವಾಗಿ ಇದನ್ನ ಪೂಜೆ ಮಾಡತಕ್ಕಂಥ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರನೇ ಶಾಂತರಸ ಅಂತಕ್ಕಂಥ ಕವಿ, ಶಾಂತ ಕವಿಗಳು ಶ್ರೀ ವಿದ್ಯಾರಣ್ಯ ವಿಜಯ ಎಂಬ ಕೃತಿ ರಚಿಸಿದರು. ಶ್ರೀ ವಿದ್ಯಾರಣ್ಯ
ಯಾಕೆ ಮಾಡಿದ್ರು ಅಂತಂದ್ರೆ ಕನ್ನಡಾಭಿಮಾನ ಎಲ್ಲ ಕಡೆ ಮೊಳಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಮಾಡಿದ್ರು. ಆಮೇಲೆ ಏಕೀಕರಣ ಚಳುವಳಿಯ ದೊಡ್ಡಮೇಟಿ ಅಂದಾನಪ್ಪನವರು ಭುವನೇಶ್ವರಿ ಸ್ತುತಿ ಅನ್ನು ರಚನೆ ಮಾಡಿದ್ರು. ಇದನ್ನೆಲ್ಲ ಏಕೀಕರಣಕ್ಕಿಂತ ಮುಂಚಿತವಾಗಿ ಮಾಡದಂಥದ್ದು ಇವೆಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಏಕೀಕರಣ ಯಾಕಾಯ್ತು? ಒಂದು ಭಾಷೆಯ ಮಾತಾಡ್ತಕ್ಕಂಥ ಜನ ಒಂದು ಆಡಳಿತದ ಸೂರ್ನಡಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಏಕೀಕರಣ ಆದದ್ದು. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಅಂತ ಕರಿತೀವಿ ನಾವು. ಭಾಷಾವಾರು ಪ್ರಾಂತ್ಯಗಳಾದದ್ದೇ ಇದಕ್ಕೋಸ್ಕರವಾಗಿ. ನಾವು ಮಾತೃಭಾಷೆಯಲ್ಲಿ ಕಲಿತ್ರೆ ಬಹಳ ಸುಲಭ. ಇದನ್ನು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ಅನೇಕ ಜನರಿಗೆ ನಮ್ಮ ಕನ್ನಡದ ಜನ ಇದ್ದಾರಲ್ಲ, ಇಂಗ್ಲಿಷ್ ಭಾಷೆಯಲ್ಲಿ ವಿದ್ಯಾಭ್ಯಾಸ ಕೊಡಿಸ್ಬಿಡ್ತಾರೆ. ಕನ್ನಡ ಬರೆಯೋಕ್ಕೆ ಬರಲ್ಲ ಬಹಳ ಜನರಿಗೆ. ಕನ್ನಡ ಮಾತಾಡ್ತಾರೆ, ಕನ್ನಡ ಬರೆಯೋಕ್ಕೆ ಬರಲ್ಲ. ಇದನ್ನ ನಾನು ಅನೇಕ ಕಡೆ ನೋಡಿದ್ದೀನಿ. ಇದನ್ನು ಕನ್ನಡ ಬರೆಯಕ್ಕೆ ಬರದೇ ಇರತಕ್ಕಂಥದ್ದನ್ನು ನೋಡಿದ್ದೀನಿ. ಮಾಡಕ್ ಹೋಗಬಾರದು. ಕನ್ನಡನೂ ಕೂಡ ಒಂದು ಭಾಷೆಯಾಗಿ ಕಲಿತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನು ಕಲೀಲೇಬೇಕು. ಕನ್ನಡಿಗರಾದ ನಾವೆಲ್ಲರೂ ಕೂಡ ಕಲಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮೆಲ್ಲರಿಗೂ ಕೂಡ ಈ ಭುವನೇಶ್ವರಿ ತಾಯಿ ಆಶೀರ್ವಾದವನ್ನು ಮಾಡಲಿ. ನಮ್ಮೆಲ್ಲರಿಗೂ ಕೂಡ ಕನ್ನಡ ನೆಲ, ಜಲ, ಭಾಷೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಬೇಡ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಮಾತೆ, ಜೈ ಭುವನೇಶ್ವರಿ. ಆಮೇಲೆ ನಮ್ಮ ತಂಗಡಿಗೆಯವರು ಚೀಟಿ ಕೊಟ್ಟಿದ್ದಾರೆ ಒಂದು. ಏನಪ್ಪ ಅಂತಂದ್ರೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ. ನೋಡಿ, ಯಾರೋ ಕೈ ಎತ್ತಾ ಇದ್ದಾರೆ ಈಗ ಅಲ್ಲಿ. ಸಾರಾ ಗೋವಿಂದು ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳು ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗತೀವಿ. ಇನ್ನೇನಾರ ಹೇಳ್ಬೇಕಾ? ಸೊ ನಮ್ಮ ಸರ್ಕಾರ ಒಂದು ಅರ್ಜಿ, ಯಾರ್ಯಾರು ಕೇಸ್ಗಳಿದೆ ಕನ್ನಡ ಚಳುವಳಿ ಮಾಡಿ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡಿ. ಅದು ಯಾಕಂದ್ರೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಗೃಹ ಇಲಾಖೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಅದ್ರ ಮುಂದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ನಲ್ಲಿ ಇಟ್ಟು ವಾಪಸ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನಮ್ಮ ಸರ್ಕಾರ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡ್ತೇವೆ. ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ ಇದನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಾವು ಮುಂಚೂಣಿನಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಕನ್ನಡ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಕನ್ನಡ ನಾಡು ನುಡಿ ಅದರ ಅಭ್ಯಾಸ ಹಾಗೆ ಉಪಯೋಗ ಹೆಚ್ಚಾಗಲಿ ಅಂತ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಜೋರಾದ ಚಪ್ಪಾಳೆ ಬರಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳನ್ನ ಅಲಂಕರಿಸಬೇಕಾಗಿ ಕೋರುತ್ತೇನೆ.